श्रीराम समर्थ विदेहापरी तालोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीति नमस्कारत्या ब्रह्मचैतन्य मूर्ति सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्मचैतन्य महाराजರ ಅನುಗ್ರಹದಿಂದ ನಾವು ಕಳೆದ ಒಂದು ವರ್ಷದಿಂದ ಅಂದರೆ ಕಳೆದ ವರ್ಷ ಮಾರ್ಚ್ 24ರಿಂದ ಈ ಒಂದು ಲಾಕ್ಡೌನದ ಗೊಂದಲದಲ್ಲಿ ಸಿಕ್ಕು ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಇರುವಂಥ ಪರಿಸ್ಥಿತಿ ಬಂದಿರೋದರಿಂದ ಈ ಪರಿಸ್ಥಿತಿಯನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಯಾವುದಾದ್ರೂ ಒಂದು ಉಪಾಸನೆಯಲ್ಲಿ ನಾಮಸಾಧನೆಯಲ್ಲಿ ತೊಡಗಬೇಕು ಅನ್ನುವಂಥ ಒಂದು ಭಾವನೆಯಿಂದ ನಾವು ಒಂದು ವರ್ಷದಿಂದ ಅನೇಕ ಪ್ರಕಾರದ ಒಂದು ಸಾಧನೆಗಳನ್ನು ವಿಚಾರ ಮಾಡಿ ಅಥವಾ ಮಹಾರಾಜರ ಒಂದು ಪ್ರೇರಣೆಯಿಂದ ನಮಗೇನು ಅನ್ನಿಸ್ತದೋ ಅದನ್ನು ನಾವು ಈಗೆಲ್ಲರಿಗೂ ಅದನ್ನು ಹೇಳ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಮೊದಲು ಬೇರೆ ಬೇರೆ ಉಪಾಸನೆಗಳನ್ನು ಮಾಡಿಸಿದ್ವಿ. ಅದೇ ರೀತಿಯಾಗಿ ರಾಮನಾಮ ಲೇಖನದಂತೂ ಪರಾಕಾಷ್ಠದಲ್ಲಿ ಆಯಿತು. 1,20,000 ಪುಸ್ತಕಗಳನ್ನು ಜನರು ಅತ್ಯಂತ ಉತ್ಸಾಹದಿಂದ ಬರೀಲಿಕ್ಕೆ ಇಸ್ಕೊಂಡು ಬರೆಯೋದ್ರೊಳಗೆ ಬಹಳಷ್ಟು ಜನರು ಅದರೊಳಗೆ ಮುಣಿಗಿ ಹೋಗಿಬಿಟ್ರು. ಯಾವಾಗಲೂ ಬರಿತಾ ಇರೋದನ್ನು ನಾವು ಕೇಳ್ತಾ ಇದ್ವಿ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥ ಸಮಯವನ್ನು ಸಾರ್ಥಕ ಮಾಡಿಕೊಳ್ಕತ್ತಾರೆ ಅನ್ನುವಂಥ ಭಾವನೆಯಿಂದ ನಮಗೆ ಬಹಳ ಸಮಾಧಾನ ಅನ್ನಿಸ್ತಿತ್ತು. ಯಾವುದಾದ್ರೂ ಒಂದು ರೀತಿಯಿಂದ ನಾವು ಅಂತರ್ಮುಖ ಜೀವನದ ಕಡೆಗೆ ಅಂತರ್ಮುಖ ವೃತ್ತಿ ಬೆಳೆಸ್ಕೋಬೇಕು, ನಾವು ಅಂತರ್ಮುಖರಾಗಬೇಕು ಅನ್ನೋದೇ ನಮ್ಮ ಉದ್ದೇಶದ ಮುಖ್ಯವಾದ ಉದ್ದೇಶ. ಈ ಜಗತ್ತಿನಲ್ಲಿರ್ತಕ್ಕಂಥ ಜನರನ್ನು ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ 2 ಭಾಗ ಮಾಡ್ತೀವಿ. ಏನು ಅಂದರೆ ಒಂದು ಜ್ಞಾನಿಗಳು ಹಾಗೂ ಇನ್ನೊಂದು ಅಜ್ಞಾನಿಗಳು. ಜ್ಞಾನಿಗಳು ಅಂತ ಯಾರಿಗೆ ಅನ್ನಬೇಕು ಅಂದರೆ ಯಾರು ತಮ್ಮನ್ನು ತಾವು ಆತ್ಮಸ್ವರೂಪ ಅಂತ ತಿಳ್ಕೊಂಡಿದ್ದಾರೋ, ದೇಹಭಾವದಿಂದ ಸಂಪೂರ್ಣ ಅತೀತರಾಗಿ ಯಾವಾಗಲೂ ಆತ್ಮಭಾವದಲ್ಲಿರ್ತಕ್ಕಂಥವ್ರು. ಅವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ, ಚಟುವಟಿಕೆಯಲ್ಲಿ, ಮಾತಿನಲ್ಲಿ, ಭಾವದಲ್ಲಿ, ವ್ಯವಹಾರದಲ್ಲಿ, ವರ್ತನೆಯಲ್ಲಿ ಏನಾಗ್ತದೆ ಅಂದರೆ ಆತ್ಮಭಾವದ ಲಕ್ಷಣಗಳೇ ವ್ಯಕ್ತ ಆಗ್ತವೆ. ಅವರು ಯಾವಾಗಲೂ ಆತ್ಮಭಾವದ ಒಂದು ಭಾವಕ್ಕನುಸಾರವಾಗಿರ್ತಕ್ಕಂಥ ಪ್ರತಿಕ್ರಿಯೆಯಲ್ಲೇ ಇರ್ತಾರೆ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯೋ ಅನ್ನೋ ಹಾಗೆ ಸುಖ ದುಃಖ ಲಾಭ ಹಾನಿ ಮಥ ಸಂಯೋಗ ವಿಯೋಗ. ಅದೇ ರೀತಿಯಾಗಿ ಏನು ಅಂದರೆ ಉಷ್ಣ ಚಳಿ ಶೀತ ಉಷ್ಣ ಬಂತು ಹೋತು. ಅದೇ ರೀತಿಯಾಗಿ ಜನ್ಮ ಮರಣ ಸುಖ ದುಃಖ ಅನುಕೂಲ ಪ್ರತಿಕೂಲ ಇತ್ಯಾದಿ ಎಲ್ಲ ದ್ವಂದ್ವಗಳಲ್ಲಿಯೂ ಸಮತ್ವ ಭಾವದಿಂದ ಇರ್ತಕ್ಕಂಥವರಾಗಿರ್ತಾರೆ. ಯಾಕೆಂದರೆ ದ್ವಂದ್ವ ಇರೋದು ಏನದ ಅಂದ್ರೆ ದೇಹಭಾವದಲ್ಲಿರ್ತಕ್ಕಂಥವ್ರಿಗೆ ದ್ವಂದ್ವದ ಒಂದು ಅನುಭವ ಅದ. ಆತ್ಮಭಾವದಲ್ಲಿರ್ತಕ್ಕಂಥವ್ರಿಗೇನಿಲ್ಲ ಅಂದರೆ ದ್ವಂದ್ವದ ಪ್ರಶ್ನೆ ಇಲ್ಲ. ಆದ್ದರಿಂದ ಜ್ಞಾನಿಗಳು ಅಂದರೆ ದ್ವಂದ್ವಾತೀತರಾಗಿರ್ತಕ್ಕಂಥವರು ಮತ್ತು ಯಾವಾಗಲೂ ಅವರ ಮನಸ್ಸು ಶಾಂತ ಇರ್ತದೆ, ಸಮಾಧಾನಪೂರ್ಣ ಇರ್ತದೆ, ಬುದ್ಧಿ ಸ್ಥಿರ ಇರ್ತದೆ. ಯೋಚನೆಗಳು ಅರ್ಥಾತ್ ಏನು ಅಂದರೆ ಆತ್ಮಾಭಿಮುಖವಾಗಿರ್ತಕ್ಕಂಥ ಯೋಚನೆಗಳೇ ಇರ್ತವೆ. ದೇಹಾಭಿಮುಖವಾಗಿರೋದು ಪ್ರಪಂಚಾಭಿಮುಖವಾಗಿರ್ತಕ್ಕಂಥ ಯೋಚನೆಗಳು ವಿಚಾರಗಳು ಇರುವುದಿಲ್ಲ. ಇಂಥ ಒಂದು ಅವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ನಾವೇನಂತೀವಿ ಅಂದರೆ ಜ್ಞಾನಿಗಳು. ಅವರಿಗೆ ಈ ಪ್ರಪಂಚದೊಳಗೆ ಏನೂ ಕರ್ತವ್ಯ ಅನ್ನುವಂಥದ್ದು ಏನೂ ಉಳಿದಿರೋದೇ ಇಲ್ಲ. ಇತಿ ಕರ್ತವ್ಯತಾ ಭಾವ ಬಂದಿರ್ತದೆ. ಯಾಕೆಂದರೆ ಅವರು ದೇಹ ಭಾವದಿಂದ ಇರುವುದೇ ಇಲ್ಲ. ಮಹಾರಾಜರನ್ನೊಬ್ಬರನ್ನು ಕೇಳಿದರು, ಮಹಾರಾಜ್ ನಿಮ್ಮ ಬಗ್ಗೆ ಏನಾದರೂ ಹೇಳ್ರಿ ಅಂದಾಗ ಅವರು ಏನಂದರು ಅಂದರೆ, ನಿಮಗೆ ಆತ್ಮಜ್ಞಾನಿ ಆಗೋದು ಎಷ್ಟು ಕಠಿಣ ಅದನೋ ಅಷ್ಟು ನನಗೆ ದೇಹ ಭಾವದಲ್ಲಿ ಬರೋದು ಕಠಿಣ ಅದ. ಇಷ್ಟೊಂದು ಅವ್ರು ಏನಿರ್ತಾರೆ ಅಂದರೆ ಆ ಪರಮಾತ್ಮ ಭಾವದಲ್ಲೇ ಇರ್ತಕ್ಕಂಥವ್ರಿಗೆ ಜ್ಞಾನಿ ಅನ್ನಬೇಕು. ಆಮೇಲೆ ಅಜ್ಞಾನಿ ಅಂದರೆ ಯಾರು ಅಂದರೆ 24 ತಾಸು ದೇಹ ಭಾವದಲ್ಲಿದ್ದು ದೇಹ ಧರ್ಮಗಳೇ ನನ್ನ ಧರ್ಮ ಅನ್ನುವಂಥ ಭಾವನೆಯಿಂದ ಅದಕ್ಕನುಸಾರವಾಗಿ ದೇಹದ ವಿಕಾರಗಳಿಗೆ ಅನುಸಾರವಾಗಿ ಸುಖ ದುಃಖ, ಅದೇ ರೀತಿಯಾಗಿ ಸಂಯೋಗ ವಿಯೋಗ, ಲಾಭ ಹಾನಿ, ಕಾಮ ಕ್ರೋಧ ಲೋಭ ಇತ್ಯಾದಿ ವಾಸನೆಗಳಿಂದ ಕೂಡಿಕೊಂಡವರಾಗಿ, ಅರ್ಥಾತ್ ಏನು ಅಂದರೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಎಲ್ಲವೂ ನಾನೇ ನನ್ನದು ಅನ್ನುವಂಥ ಭಾವನೆಯಿಂದ ಅವರು ಪ್ರಪಂಚದ ಎಲ್ಲ ಆಘಾತಗಳನ್ನು ಅನುಭವಿಸ್ತಾ ಇರ್ತಾರೆ.
ರೋಗ ರುಜಿನಿ ಜಡ್ಡು ಜಾಪತ್ರಿ ಸಾವು ನೋವು ಹುಟ್ಟು ಸಾವು ಇತ್ಯಾದಿಗಳನ್ನೆಲ್ಲ ಅನುಭವಿಸ್ತಾ ಇರೋದೇನದು ಅಂದರೆ ಅಜ್ಞಾನಿ ಲಕ್ಷಣ ಅಂತ. ಇದಕ್ಕೆ ಪೂರ್ವಭಾವಿಯಾಗಿ ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ, ಏನು ಅಂದರೆ ಇದಕ್ಕೆ ಸಾಧನಭೂತವಾಗಿರ್ತಕ್ಕಂಥದ್ದು. ಅದು ಯಾವುದು ಅಂದರೆ ಅಂತರ್ಮುಖಿ ಜನರು ಮತ್ತು ಬಹಿರ್ಮುಖಿ ಜನರು ಅಂತ. ಯಾರು ಅರ್ಥಾತ್ ಏನು ಅಂದರೆ 24 ತಾಸು ಬಹಿರ್ಮುಖವಾಗಿ ತಮ್ಮ ಇಂದ್ರಿಯಗಳ ಮೂಲಕವಾಗಿ ದೇಹದ ಒಂದು ಆಧಾರದಲ್ಲಿ ದೇಹದ ಒಂದು ಅರ್ಥಾತ್ ಏನು ಅಂದರೆ ದೇಹದ ಒಂದು ಆಧಾರದಿಂದ ದೇಹದ ಮಾಧ್ಯಮದಿಂದ ಇಂದ್ರಿಯಗಳ ಮೂಲಕವಾಗಿ 24 ತಾಸು ಯಾರ ಮನೋವೃತ್ತಿಗಳು ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಕಡೆಗೆ ಹರಿತಾ ಇರ್ತದನೋ 24 ತಾಸು ನಮಗೆ ಹೊರಗಿನ ವಿಷಯಗಳೇ ನಮಗೇನು ಅನ್ನಿಸ್ತಾವೆ ಅಂದರೆ ಸುಖದ ಸಾಧನೆಗಳು ಅಂತ ಅನ್ನಿಸ್ತಾವೆ. ಮತ್ತು ಅವನು ಪಡ್ಕೊಳ್ಳಿಕ್ಕೆ 24 ತಾಸು ನಾವು ಧಡಪಡಿಸ್ತಾ ಇರೋದೇನದನೋ ಅಜ್ಞಾನಿಗಳ ಲಕ್ಷಣ ಅಂತ. ಬಹಿರ್ಮುಖ ವೃತ್ತಿಯವರ ಲಕ್ಷಣ. ಅಂತರ್ಮುಖಿ ವೃತ್ತಿಯವರು ಏನು ಮಾಡ್ತಾರೆ ಅಂದರೆ ಮೊದಲಿನಿಂದಲೂ ತಮ್ಮ ಬಹಿರ್ಮುಖವಾಗಿರ್ತಕ್ಕಂಥ ತಮ್ಮ ಮನೋವೃತ್ತಿಗಳನ್ನು ನಿಧಾನವಾಗಿ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೈತತ್ ಆತ್ಮನ್ನೇವ ವಶಂ ನಯೇತ್ ಅಂತ ಭಗವದ್ಗೀತಾದಲ್ಲಿ ಭಗವಂತ ಹೇಳೋ ಹಾಗೆ ಅರ್ಥಾತ್ ಏನು ಅಂದರೆ ಯಾವುದನ್ನು ಕುರಿತು ನಮ್ಮ ಮನೋವೃತ್ತಿಗಳು ಯಾವ್ಯಾವ ಇಂದ್ರಿಯಗಳ ಮೂಲಕವಾಗಿ 24 ಗಂಟೆನೂ ಹೊರಗೆ ಧಾವಿಸ್ತಾ ಇರ್ತವೆ, ಹರಿತಾ ಇರ್ತವೆ, ಪ್ರವೃತ್ತ ಆಗಿರ್ತಾವೆ ಮತ್ತು ಅತ್ಲಾಗ ಹರ್ಕೊಂಡು ಹೋಗ್ತಾ ಇರ್ತಾವನು. ಆ ಮನೋವೃತ್ತಿಗಳನ್ನು ಎಳೆದು ಅವುಗಳನ್ನು ಹಿಂದೆ ಎಳ್ಕೊಂಡು ಅರ್ಥಾತ್ ಏನು ಅದಕ್ಕನ್ನೇ ಏನಂತಾರಂದ್ರೆ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಆ ಮನೋವೃತ್ತಿಗಳನ್ನು ಆಯಾ ವಿಷಯಗಳಿಂದ ಹಿಂದಕ್ಕೆ ಎಳ್ಕೊಂಡು ಅವು ಎಲ್ಲ ಒಂದು ಮನೋವೃತ್ತಿಗಳನ್ನು ಒಂದ ಕಡೆಗೆ ಆತ್ಮಭಾವದಲ್ಲಿ ಅಥವಾ ಭಗವಂತನ ನಾಮದಲ್ಲಿ ತೊಡಗಿಸ್ತಕ್ಕಂಥವ್ರಿಗೆ ಅಂತರ್ಮುಖಿಗಳು ಅಂತ. ಇದು ಜ್ಞಾನದ ಪೂರ್ವಭಾವಿಯಾಗಿರ್ತಕ್ಕಂಥ ಒಂದೇನು ಅಂದರೆ ಭೂಮಿಕೆ. ಅದು ಅಜ್ಞಾನ ಸ್ವರೂಪವೇ ಆಗಿರ್ತಕ್ಕಂಥ ಭೂಮಿಕೆ. ಅದು ಈ ರೀತಿಯಾಗಿ 2 ಪ್ರಕಾರದ ಒಂದು ಸ್ವಭಾವ ಅಥವಾ ಪ್ರವೃತ್ತಿ ಅಥವಾ ಒಂದೇನು ಅಂದರೆ ಜನರನ್ನು ನಾವು ನೋಡ್ತೀವಿ ಆಧ್ಯಾತ್ಮಿಕವಾಗಿ. ಆದ್ದರಿಂದ ಕಳಕಳಿ ಏನು ಅಂದರೆ ಯಾವುದಾದ್ರೂ ಒಂದು ನಿಮಿತ್ತದಿಂದ ಹೊರಗಿನ ಪ್ರಪಂಚದ ವಿಷಯಗಳ ಒಂದು ಸಂಬಂಧವನ್ನು ನಾವು ಕಡಿಮೆ ಮಾಡಿಕೋಬೇಕು ಅನ್ನುವಂಥದ್ದೇ ನಮ್ಮದು ಮುಖ್ಯ ಉದ್ದೇಶ ಆಗಿರೋದರಿಂದ ಅದೇ ಏನು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಪರಂಪರೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಸಿದ್ಧಾಂತ. ನಾವು ಎಲ್ಲಿವರೆಗೂ ಅಂತರ್ಮುಖ ಆಗೋದಿಲ್ಲೋ ಅಲ್ಲಿವರೆಗೂ ನಮಗೆ ಸಮಾಧಾನ ಆಗಲಿಕ್ಕೆ ಶಕ್ಕಿಲ್ಲ ಅನ್ನುವಂಥದ್ದು. ಆದ್ದರಿಂದ ಒಬ್ಬರು ಮಹಾರಾಜನ ಕೇಳಿದ್ರು, ಮಹಾರಾಜ್ ಅರ್ಥಾತ್ ನಮಗೆ ಪ್ರಪಂಚದಲ್ಲಿ ನನಗೆ ಎಲ್ಲ ರೀತಿಯಿಂದಲೂ ಅನುಕೂಲದ ಆದರೂ ಸಮಾಧಾನ ಇಲ್ಲ ಅಂತ. ಮಹಾರಾಜರು ಹೇಳಿದರು, ಎಲ್ಲ ರೀತಿಯಿಂದ ಅನುಕೂಲ ಇದ್ದರೂ ಸಮಾಧಾನ ಇಲ್ಲ ಅಂದರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಅನಾನುಕೂಲತೆಗಳಿದ್ದಾಗ ಸಮಾಧಾನ ಹೆಂಗೆ ಇರಲಿಕ್ಕೆ ಶಕ್ಯ? ಯಾವುದೋ ಒಂದು ಅನಾನುಕೂಲ ಇದ್ದರೂ ನಮಗೆ ಸಮಾಧಾನ ಇರುವುದಿಲ್ಲ. ಎಲ್ಲ ಅನುಕೂಲದ ರೀ, ಆದ್ರೆ ಮಗ ಅಭ್ಯಾಸ ಮಾಡುವಲ್ಲ, ಅದರಿಂದ ನಮಗೆ ಮನಸ್ಸಿಗೆ ಭಾಳ ತ್ರಾಸಾಗ್ಯದ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾರೆ. ಎಲ್ಲ ಅನುಕೂಲದ ಮಗಳು ಮದುವೆ ಆಗುವಲ್ತು, ಅದರಲ್ಲೇ ನಮಗೆ 24 ತಾಸು ಚಿಂತೆ ಹತ್ತಿದ ಅಂತಾರೆ. ಎಲ್ಲ ಅನುಕೂಲದ ಮಗನಿಗೆ ನೌಕರಿ ಇಲ್ಲ ಅಂತಾರೆ. ಎಲ್ಲ ಅನುಕೂಲದ ದುಡ್ಡಿನ ಅನುಕೂಲ ಇಲ್ಲ ಅಂತಾರೆ. ಎಲ್ಲ ಅನುಕೂಲದ ಅರ್ಥಾತ್ ಏನು ಆರೋಗ್ಯ ಇರಂಗಿಲ್ಲ ನಮಗೆ ಅಂತಂತಾರೆ. ಮನೆಯೊಳಗೆ ಎಲ್ಲ ಸಮೃದ್ಧಿ ಅದ ರೀ, ಆದರೆ ಮುಖ್ಯ ಒಂದೇ ಏನು ಅಂದ್ರೆ ನನ್ನ ಹಣೆ ಬರ ಸರಿ ಇಲ್ಲರಿ, 24 ತಾಸು ನಾನು ಒಂದಿಲ್ಲ ಒಂದು ಜಡ್ನಿಂದ ಬಳಲ್ತಾ ಇರ್ತೀನಿ. ಹೀಗಾಗಿ ಮನಸ್ಸಿಗೆ ಒಟ್ಟ ಸಮಾಧಾನ ಆಗೋದು. ಇದಕ್ಕಿಂತನೂ ಇನ್ನೂ ಒಂದೇನಂತಂದ್ರೆ ಎಲ್ಲ ಅನುಕೂಲದ ರೀ, ನಾನು ಆರಾಮಿದ್ದೀನಿ, ನನ್ನ ಹೆಂಡತಿಗೆ ಯಾವಾಗಲೂ ಆರಾಮಿರಂಗಿಲ್ಲ, ಅದು ನಮ್ಮ ಮನಸ್ಸಿಗೆ ಭಾಳ ಚಿಂತೆ ಹತ್ತಿದ ಅಂತ. ಅಂದರೆ ಅರ್ಥ ಏನು ಅಂದ್ರೆ ಎಲ್ಲ ಅನುಕೂಲ ಇದ್ದರೂ ಸಮಾಧಾನ ಇಲ್ಲ ಅಂದಾಗ ಏನಾದರೂ ಒಂದು ಅನಾನುಕೂಲ ಇದ್ರೂ ನಾವು ಮೈಸೂರಿಗೆ ಹೋಗಿರ್ತಿದ್ವಿ, ಅಲ್ಲಿ ಒಬ್ಬರು ಬಂದಿರ್ತಿದ್ರು ನಮ್ಮ ಕಡೆ, ದೊಡ್ಡ ಶ್ರೀಮಂತರ ಹೆಣ್ಮಗಳಕ್ಕಿ. ಆಕೆ ಬಂದು ಹೇಳ್ಬೇಕು, ಎಲ್ಲ ಅನುಕೂಲ ಅದ ರೀ, ಸಾಕಷ್ಟು ದುಡ್ಡದ, ಭಾಳ ದೊಡ್ಡ ಮನೆ ಅದ, ಬೇಕಾದ ದೊಡ್ಡ ವ್ಯಾಪಾರ ಅದ, ಆದರೆ ಏನು ಅಂದ್ರೆ ನನ್ನ ಮಗನಿಗೆ ಏನಾಗಂಗಿಲ್ಲ ಅಂದ್ರೆ ಕಿವಿ ಕೇಳಿಸಂಗಿಲ್ಲ ಒಟ್ಟು. ಹೀಗಾಗಿ ಅರ್ಥಾತ್ ಏನು ಅಂದರೆ ಏನೋ ಒಂದು ನ್ಯೂನತೆ ಹೇಳ್ತಿಲ್ಲ ಹೆಣ್ಮಗಳು. ಹೀಗಾಗಿ ಮನಸ್ಸಿಗೆ ಒಟ್ಟು ಸಮಾಧಾನ ಇಲ್ಲ, ಮಗನ ಸಲುವಾಗಿ ಚಿಂತೆ ಹತ್ತಿರ್ತದೆ. ಇಂಥವು ಎಷ್ಟೊಂದು ಚಿಂತೆಗಳ ಕಾರಣಗಳಿವೆ ಅಂದರೆ ಈ ಚಿಂತೆಗಳ ಸಂತೆಯಲ್ಲಿ ಅರ್ಥಾತ್ ಏನು ಅಂದರೆ ಭಗವಂತನ ಕಳ್ಕೊಂಡೀವಿ ಅನ್ನುವಂಥ ಚಿಂತೆನ ನಮಗೆ ಇಲ್ಲ ಅನ್ನುವಷ್ಟು ಪರಿಸ್ಥಿತಿಯಾಗಿದೆ. ಆದ್ದರಿಂದ ಏನದ ಅಂದರೆ ಸಮಾಧಾನ ಇಲ್ಲ. ಮತ್ತು ಏನು ಮಾಡಬೇಕು ಅಂತ ಮಹಾರಾಜನ ಕೇಳಿದ. ಮಹಾರಾಜರು ಏನಂದ್ರು ಅಂದರೆ ಎಲ್ಲ ಅನುಕೂಲ ಇದ್ದಾಗೂ ಸಮಾಧಾನ ಇಲ್ಲ ಅಂದ್ರೆ ಅನುಕೂಲತೆ ಇಲ್ಲದೇ ಇದ್ದಾಗ ಸಮಾಧಾನದ ಪ್ರಶ್ನೆ ಇಲ್ಲ.
ಅರ್ಥಾತ್ ಹೊಸಪೇಟೆ ಒಳಗೆ ನಮ್ಮ ಒಬ್ಬರು ಮನೆಗೆ ಬರ್ರಿ ಅಂತ ಭಾಳ ಹೇಳಿದರು. ನಾನು ಹೋಗಿದ್ದೆ ಕೊನೆಗೆ ಅವ್ರ ಮನೆಗೆ. ಅವರು ಪಾಪ ಅಳ್ಳಿಕ್ಕೆ ಹತ್ತಿದ್ರು ಮುದುಕ. ಯಾಕ್ರಿ ಅಂತ ಕೇಳಿದೆ. ಏನು ರೀ, ಬೇಕಾದಷ್ಟು ದೇವರೆಲ್ಲ ದುಡ್ಡು ಕೊಟ್ಟಾನ, ಅರ್ಥಾತ್ ಐಶ್ವರ್ಯ ಭೋಗ ಸುಖ ಎಲ್ಲ ಕೊಟ್ಟಾನ್ರಿ, ದೊಡ್ಡ ಮನೆ ಅದ, ಶ್ರೀಮಂತಿಕೆ ಅದ ಬೇಕಾದಷ್ಟು. ಆದರೆ ಅಣ್ಣತಮ್ಮಂದ್ರೆ ಏನದ, ಬರೀ ಒಬ್ರಿಗೊಬ್ಬರು ಜಗಳಾಡ್ತಿರ್ತಾರೆ, ಒದರಾಡ್ತಿರ್ತಾರೆ. ನನಗೆ ಹಂಗೆ ಆಗ್ಬೇಕಂತ, ನನಗೆ ಹಿಂಗೆ ಆಗ್ಬೇಕಂತಾರೆ. ಮನೆಯೊಳಗಿನ ಹೆಣ್ಮಕ್ಳು ಸಹಿತ ಒಬ್ರಿಗೊಬ್ಬರು ಜಗಳಾಡ್ತಿರ್ತಾರೆ. ಹೀಗಾಗಿ ನನಗೆ ಮನಸ್ಸಿಗೆ ಭಾಳ ತ್ರಾಸಾಗಿದೆ ಅಂತ ಅಳ್ಳಿಕ್ಕೆ ಹತ್ತಿದ್ರು. ಅದೇ ರೀತಿ ದಾವಣಗೆರೆ ಒಳಗೊಬ್ಬ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿದ್ವಿ. ಅವ್ರು ದೊಡ್ಡ ಮನೆ ಇತ್ತು, 4 ಮಂದಿ ಅಣ್ಣತಮ್ಮಂದರು, ಎಲ್ಲರೂ ದೊಡ್ಡ ದೊಡ್ಡ ಅಂಗಡಿಗಳು ಅಂಥವು ಇಂಥವು ಎಲ್ಲರೂ ಹೆಣ್ಮಕ್ಳು ಮೈ ಮೇಲೆ ಏನು ಕಿಲೋ 2 ಕಿಲೋದ್ದು ಬಂಗಾರದ ಆಭರಣಗಳು. ನಮ್ಮನ್ನು ಪಾದಪೂಜೆ ಕರ್ಕೊಂಡೋಗಿದ್ದು ದೊಡ್ಡ ಹಾಲು. ಅಲ್ಲೆಲ್ಲ 4 ಮಂದಿ ಅಣ್ಣತಮ್ಮಂದರು ಮ್ಯಾಲೆ ದೊಡ್ಡ ದೊಡ್ಡ ಮನೆ ಇದ್ದು. ಎಲ್ಲರಿಗೂ ಏನು ಅಂದ್ರೆ ಮನೆಯೊಳಗೆ ತಮ್ಮ ಮನ್ಯಾಗ ಯಾರೂ ಅಡುಗೆ ಊಟ ಉಪಹಾರ ಮಾಡೋಂಗಿಲ್ಲ. ಅವರೆಲ್ಲರದು ಕೂಡಿಸಿ ಒಂದು ಮೆಸ್ ಇಟ್ಬಿಟ್ಟಿದ್ರು. ಅರ್ಥಾತ್ ಏನು ಅಂದ್ರೆ ಮೆಸ್ ಟೈಪ್, ಎಲ್ಲರೂ ಬೇಕಾದಾಗ ಹೋಗೋದು, ಬೇಕಾದ ಊಟ ಮಾಡೋದು, ಉಪಹಾರ ಮಾಡೋದು, ಬಂದು ತಮ್ಮ ಮನ್ಯಾಗ ಏನದನೋ ಟಿ ವಿ ನೋಡ್ಕೋತನೋ ಇಲ್ಲ ಏನಾದರೂ ಒದರಾಡ್ಕೋತ ಚೀರಾಡ್ಕೋತ ಅಳ್ಕೋತ ಕರ್ಕೋತ ಕೂಡೋದು. ಅರ್ಥಾತ್ ಇಂಥ ಪರಿಸ್ಥಿತಿ ಇತ್ತು. ಅವ್ರು ನಮ್ಮ ಪಾದ ಪೂಜೆ ಮಾಡಿ ಎಲ್ಲರನ್ನೂ ನೋಡಿದೆ, ಹೆಣ್ಮಕ್ಳು ನೋಡಿದೆ. ಒಬ್ಬರಕ್ಕಿಂತಲೂ ಒಬ್ಬರು ಮೈ ಮೇಲೆ ಧಡೆ ಬಂಗಾರ. ಆಮೇಲೆ ಎಲ್ಲರೂ ಇದು ಹೊರಗೆ ಬಂದ್ವಿ. ಅವ್ರ ಗಾಡಿ ಒಳಗೆ ಕೂತಾಗ ಯಜಮಾನರು ಡ್ರೈವಿಂಗ್ ಸೀಟ್ನಾಗ ಕೂತು ಹೇಳಿದರು, ಗುರುಗಳ ಇವನ್ನೆಲ್ಲ ನೋಡಿದ್ರಿ ಅಲ್ರಿ ಅಂತ. ನೋಡಿದೆ, ಒಬ್ಬರಿಗೂ ಸಮಾಧಾನ ಇಲ್ಲ ನೋಡ್ರಿ ಅಂತ ಹೇಳಿ. ಬರೇ 4 ಮಂದಿ ಅಣ್ಣತಮ್ಮಂದರು ಹೆಂಡಂದರು ಬರೇ ಜಗಳಾಡ್ತಿರ್ತಾರೆ. ಅಕ್ಕಿ ಗಂಡ ಏನಾದರೂ ಆಭರಣ ತಂದ ಅಂದ್ರೆ ಉಳಿದು 3 ಮಂದಿ ಹೆಂಡಂದರು ನೋಡ್ರಿ ಅವ್ರು ಏನು ಬೇಕಾದ ತಂದು ಕೊಡ್ತಾರೆ, ನೀವೇನೇನೂ ತಂದು ಕೊಡೋಂಗಿಲ್ಲ, ಹಂಗೆ ಹಿಂಗೆ. ತಾತ್ಪರ್ಯ ಏನು ಅಂದ್ರೆ ಎಲ್ಲ ದೃಷ್ಟಿಯಿಂದಲೂ ಅನುಕೂಲ ಇದ್ದರು, ಅನಾನುಕೂಲ ಅನುಕೂಲ ಇದ್ದಾಗೂ ಸಮಾಧಾನ ಇಲ್ಲ ಅಂತಂದಾಗ ಅನಾನುಕೂಲ ಇದ್ದಾಗ ಹೆಂಗೆ ಸಮಾಧಾನ ಇರ್ಲಿಕ್ಕೆ ಶಕ್ಯದ ಅಂತಂದು ಮಹಾರಾಜರೇನು ಅಂದ್ರೆ ಹಂಗಾರ ಸಮಾಧಾನ ಅನ್ನುವಂಥದ್ದು ಏನಾದರೂ ಒಂದು ಕಾನ್ಸೆಪ್ಟ್ ಅದ ಏನು ಅಂತ ಕೇಳಿದ್ರೆ ಮಹಾರಾಜರು ನಿಶ್ಚಿತವಾಗಿ ಇರಲಿಕ್ಕೇ ಬೇಕು. ಯಾಕೆಂದ್ರೆ ನಮಗೆ ಅಸಮಾಧಾನದ ಅಂದ ಬಳಕೆ ಕತ್ಲದ ಅಂದ ಬಳಕೆ ಬೆಳಕು ಇದ್ದಿಲ್ಲೇ ಬೇಕು, ಬೆಳಕದ ಅಂದ ಬಳಕೆ ಕತ್ಲಿದ್ದೇ ಇರ್ತದೆ. ಹಂಗೆ ಸಮಾಧಾನ ಇದ್ದಲ್ಲೇ ಅಸಮಾಧಾನ ಇರೋದ್ರಿಂದನೇ ಸಮಾಧಾನದ ಅನುಭವಗಳವ. ಹಾಗಾದ್ರೆ ಸಮಾಧಾನ ಎಲ್ಲಿದೆ ಅಂದ್ರೆ ಮಹಾರಾಜ ಹೇಳಿದ್ರು, ಅನುಕೂಲತೆ ಒಳಗೂ ಸಮಾಧಾನ ಇಲ್ಲ, ಅನಾನುಕೂಲತೆ ಒಳಗೂ ಸಮಾಧಾನ ಇಲ್ಲ. ಸಮಾಧಾನ ಏನದನೋ ಅಂತರಂಗದಲ್ಲದ ಅಂಥೇಳಿ, ಅಂತಃಕರಣದಲ್ಲದ ಸಮಾಧಾನ. ಅಲ್ಲಿ ಎಲ್ಲಿ ಭಗವಂತನ ಒಂದು ವಾಸ್ತವ್ಯದನೋ, ಎಲ್ಲಿ ಭಗವಂತನ ಸಾನ್ನಿಧ್ಯದನೋ, ಎಲ್ಲಿ ಭಗವಂತ ಆತ್ಮಭಾವದಿಂದ ಇದ್ದಾನೋ, ಎಲ್ಲಿ ಭಗವಂತ ಜೀವನ ಶಕ್ತಿಯ ರೂಪದಲ್ಲಿದ್ದಾನೋ, ಎಲ್ಲಿ ಭಗವಂತ ಸಚ್ಚಿದಾನಂದ ಭಾವದಲ್ಲಿದ್ದಾನೋ, ಎಲ್ಲಿ ಭಗವಂತನೇ ನಮಗೆ ಈ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಚಿತ್ತಕ್ಕೆ, ಅಹಂಕಾರಕ್ಕೆ ಆಧಾರವಾಗಿದ್ದಾನೋ, ಪ್ರಾಣಕ್ಕೆ, ಅಲ್ಲಿ ನಿಜವಾಗಿರ್ತಕ್ಕಂಥ ಸಮಾಧಾನದನೇ ಹೊರತು ಜಗತ್ತಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿಗಳೇನಲ್ಲ ಅಂದ್ರೆ ಸಮಾಧಾನದ ರಾ ಮಟೀರಿಯಲ್ ಅಲ್ಲ ಅನ್ನೋ ದೃಷ್ಟಿಯಿಂದ ನೀವು ಸಮಾಧಾನವನ್ನು ಹೊರಗೆ ಆಯುಷ್ಯಕ್ಕೆ, 1 ಆಯುಷ್ಯ ಅಲ್ಲ, 2 ಆಯುಷ್ಯ ಅಲ್ಲ, ಸಾವಿರಾರು ಆಯುಷ್ಯಗಳವರೆಗೆ ಹುಡುಕಿದ್ರೂ ಹೊರಗಿನ ಪ್ರಪಂಚದಲ್ಲಿ ಸಮಾಧಾನ ಸಿಗಲಿಕ್ಕೆ ಶಕ್ಕಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಒಬ್ಬಳು ಮುದುಕಿ ಏನು ಮಾಡ್ತಿದ್ಲು ಅಂತಂದ್ರೆ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟ್ ಬೆಳಕಿನ ತನ್ನ ಮನೆ ಮುಂದೆ ಏನೋ ಹುಡುಕ್ಲಿಕ್ಕೆ ಹತ್ತಿದ್ಲು. ಆಗ ಭಾಳ ತನಕ ಹುಡುಕ್ತಾ ಇರೋದನ್ನು ಒಬ್ಬ ಹುಡುಗ ನೋಡ್ಕೋತ ನಿಂತಿದ್ದ. ಅವ್ನು ಕೇಳಿದ, ಅಜ್ಜಿ ಏನು ಕಳ್ಕೊಂಡಿರಿ, ಎಷ್ಟೊತ್ತಾತು ಹುಡುಕ್ಲಿಕ್ಕೆ ಹತ್ತಿಲ್ಲ ಅಂದ್ಕೊಳ್ಳಿ. ಅಜ್ಜಿ ಹೇಳಿದ್ಲು, ಅರ್ಥಾತ್ ಸೂಜಿ ಕಳೆದಪ್ಪ ಹುಡುಕ್ಲಿಕ್ಕೆ ಹತ್ತೀನಿ. ಆ ಹುಡುಗನ ಸ್ವಲ್ಪ ಹೊತ್ತು ಹುಡುಕ್ಯಾಡಿದ, ಸೂಜಿ ಸಿಗಲಿಲ್ಲ. ಅವಾಗ ಅವ ಅಜ್ಜಿನ ಕೇಳಿದ, ಅಜ್ಜಿ ಅದು ಸಾಧಾರಣ ಎಲ್ಲಿ ಬಿದ್ದದು ಹೇಳ್ರಿ, ಹುಡುಕಿ ಕೊಡ್ತೀನಿ ಅಂತ. ಅವಾಗ ಅಜ್ಜಿ ಅಂದ್ಲು, ಒಳಗೆ ಅಡುಗೆ ಮನ್ಯಾಗ ಬಿದ್ದದಪ್ಪ ಅಂತಂದು. ಆ ಹುಡುಗ ಗಾಬರಿ ಅದ, ಅಲ್ರಿ ಅಡುಗೆ ಮನ್ಯಾಗ ಬಿದ್ದಿರೋ ಸೂಜಿ ಇಲ್ಲಿ ಯಾಕೆ ಹುಡುಕ್ಲಿಕ್ಕೆ ಹತ್ತೀರಿ? ಇಲ್ಲಪ್ಪ ಒಳಗೆ ಕಾತ್ಲದ, ಇಲ್ಲಿ ಬೆಳಕದ, ಅದಕ್ಕೆ ಇಲ್ಲಿ ಹುಡುಕ್ಲಿಕ್ಕೆ ಹತ್ತೀನಿ. ನಮ್ಮದು ಅದ ಪರಿಸ್ಥಿತಿ ಆಗಿದೆ. ಎಲ್ಲಿ ಸಮಾಧಾನದನೋ ಅಲ್ಲಿ ಕತ್ಲದ. ನಮಗೆ ಅಲ್ಲಿ ಹಣಿಕೆ ಹಾಕಿ ನೋಡ್ಲಿಕ್ಕೆ ಸಹಿತ ನಮ್ಮ ಏನಿಲ್ಲ, ಅಂಥ ಕಣ್ಣ ಇಲ್ಲ ನಮ್ಮ ಕಡೆಗೆ. ಅರ್ಥಾತ್ ನಮ್ಮ ಕಣ್ಣು ಏನವ ಬರೇ ಬೆಳಕಿನಾಗ ಹೊರಗಿನ ಥಳಕ ಬೆಳಕನ್ನು ನೋಡೋ ಕಣ್ಣವನೇ ಹೊರತು ಅಂತರಂಗದಲ್ಲಿರ್ತಕ್ಕಂಥ ದಿವ್ಯ ಪ್ರಕಾಶವನ್ನು ನೋಡುವಂಥ ಕಣ್ಣ ನಮಗಿಲ್ಲ. ಅದರ ಒಳಗೆ ಹೊಕ್ಕು ನೋಡುವಂಥ ಮನಸ್ಸಿಲ್ಲ. ಕಳ್ಕೊಂಡಿರೋ ಸಮಾಧಾನದ ಸೂಜಿಯನ್ನು ಅರ್ಥಾತ್ ಏನು ಅಂದ್ರೆ ಒಳಗೆ ನಾವು ಹುಡುಕ್ಲಿಕ್ಕೆ ಹತ್ತಿದ್ದು ಎಲ್ಲಿ ಅಂದ್ರೆ ಹೊರಗೆ ಅಂದ ಬಳಕ ಎಷ್ಟು ಹುಡುಕಿದ್ರೆ, ಎಷ್ಟು ಜನ್ಮ ಹುಡುಕಿದ್ರೇ ನಮಗೆ ಆ ಸಮಾಧಾನ ಸಿಗ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ಮಹಾರಾಜರು ಏನಂದ್ರು ಅಂದ್ರೆ, ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ. ಒಳಗೆ ಹೋಗ್ಲಿಕ್ಕೆ ಅಂದ್ರೆ ಅಡುಗೆ ಮನ್ಯಾಗ ಅಲ್ಲ, ಒಳಗೆ ಹೋಗ್ಲಿಕ್ಕೆ ಅಂದ್ರೆ ಅಂತಃಕರಣದ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿರಿ, ಅಂತರಂಗದಲ್ಲಿ ಇಳಿಲಿಕ್ಕೆ ಪ್ರಯತ್ನ ಮಾಡಿರಿ. ಒಬ್ಬ ರಾಜ ಏನು ಮಾಡ್ತಿದ್ದ ಅಂದ್ರೆ, ರೋಮದ ರಾಜ ಪ್ರತಿ ದಿವಸ ರಾತ್ರಿ 2 ತಾಸು ಧ್ಯಾನ ಮಾಡ್ತಿದ್ದ ಮತ್ತು ಧರ್ಮ ಗ್ರಂಥಗಳನ್ನು ಓದ್ತಿದ್ದ.
ಯುದ್ಧದ ಸಮಯದಲ್ಲಿಯೂ ಸಹಿತ ಅವನು ಪ್ರತಿ ದಿವಸ ರಾತ್ರಿ ತಪ್ಪದ ಏನು ಮಾಡ್ತಿದ್ದ ಅಂದ್ರೆ ಧ್ಯಾನ ಮಾಡ್ತಿದ್ದ. ಅವನು ಕೇಳಿದ್ರು ಏನು ಮಾಡ್ತೀಯ ಅಂತ. ಅವನು ಹೇಳ್ದ, ಐ ಟೇಕ್ ಎ ಡಿಪ್ ಇನ್ ಟು ಮೈ ಸೆಲ್ಫ್ ಅಂತ. ನಾನು ನನ್ನೊಳಗೆ ಇಳಿಯೋದನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ. ಅರ್ಥಾತ್ ಏನು ಲೋಕಮಾನ್ಯ ತಿಲಕರು ಪ್ರತಿ ದಿವಸ ಬಂಡಾಲಿ ಜೈಲಿನಲ್ಲಿದ್ದಾಗ ಬೆಳಗ್ಗೆ ಸಾಯಂಕಾಲ ತಲೆ ಮೇಲೆ ಉಪಕರಣ ಹೊತ್ಕೊಂಡು ಕೂಡ್ತಿದ್ರು. ಅಡುಗೆ ಮಾಡೋ ಕೇಳ್ತಿದ್ದ ರಾಮಕೃಷ್ಣ ಅಂತ ಕುಲಕರ್ಣಿ ಅಂತ, ನೀವು ಬೆಳಗ್ಗೆ ಸಾಯಂಕಾಲ ಹಿಂಗೆ ಕೂತು ಏನು ಮಾಡ್ತೀರಿ? ಏನು ಮಾಡ್ತೀನಿ ಅಂದರೆ ಏನಂತ ತಿಳ್ಕೊಂಡಿನಿ, ನಾನು ನಿರ್ವಿಚಾರ ಇರ್ತೀನಿ ಅಂಥೇಳಿ. ಅರ್ಥಾತ್ ನಾನು ಮನುಷ್ಯನಿಂದ ಏಕ್ದಮ್ ನಿರ್ವಿಚಾರ ಇರ್ತೀನಿ, ಅಂತರಂಗದಲ್ಲಿ ನಾನು ನಿರ್ವಿಚಾರ ಭಾವದಲ್ಲಿರ್ತೀನಿ. ಅದರಿಂದ ಏನಾಗ್ತದೆ ನಿಮಗೆ, ನಾನು ಒಂದು ಅರ್ಧ ತಾಸು ನಿರ್ವಿಚಾರದಲ್ಲಿರೋದರಿಂದ 24 ತಾಸು ನನಗೇನು ಮಾಡಲಿಕ್ಕಾಗ್ತದೆ ಅಂದ್ರೆ ರಾಷ್ಟ್ರದ ಬಗ್ಗೆ ವಿಚಾರ ಮಾಡೋ ಶಕ್ತಿ ಪ್ರಾಪ್ತ ಆಗ್ತದೆ. ಹೆಂಗೋ ಹಂಗೆ ನಾವು ಏನಾಗಿಬಿಟ್ಟಿವಿ ಅಂದ್ರೆ ಹತಾಶೆ ಆಗೀವಿ, ದುರ್ಬಲರಾಗೀವಿ, ನಿರಾಶರಾಗೀವಿ. ಪ್ರಪಂಚದೊಳಗೆ ಸುಖ ಆಗವಲ್ತು, ಎಲ್ಲಿ ಹುಡುಕಬೇಕು ಅನ್ನೋದು ಗೊತ್ತಾಗವಲ್ತು, ಎಷ್ಟು ಹೊರಗಿನ ಪ್ರಪಂಚದೊಳಗೆ ಎಷ್ಟು ಹುಡುಕಿದ್ರು ಅದು ಸಿಗವಲ್ತು. ಇಂಥ ಪರಿಸ್ಥಿತಿಯೊಳಗೆ ಎಷ್ಟರೇ ಸತ್ಪುರುಷರು ಕಳಕಳಿಯಿಂದ ಹೇಳ್ತಾರೆ ಅಂದರೆ ಅಂತರ್ಮುಖ ಆಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಶಾಂತವಾಗಿ ಕೂತ್ಕೊಂಡು ನಾವು ಈ ಪ್ರಪಂಚದ ಶಬ್ದಗಳ ಉಚ್ಚಾರ ಮಾಡೋದನ್ನು ಬಿಟ್ಟು, ವಿಷಯಗಳ ಚಿಂತನೆ ಮಾಡೋದನ್ನು ಬಿಟ್ಟು ಏನಾದರೂ ಒಂದು ದಿವ್ಯವಾಗಿರ್ತಕ್ಕಂಥದ್ದನ್ನು ನಾವು ಸ್ಮರಣೆ ಮಾಡಬೇಕು, ದಿವ್ಯವಾಗಿರ್ತಕ್ಕಂಥ ಭಾವಗಳ ಚಿಂತನೆ ಮಾಡಬೇಕು, ಆವರ್ತನೆಗಳನ್ನು ಮಾಡಬೇಕು. ಅರ್ಥಾತ್ ಏನು ಅಂತಂದ್ರೆ ಅಲ್ಲಿ ಕೇಳ್ತಾರೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಹೇ ಅರ್ಜುನ, ಅರ್ಥಾತ್ ಏನು, ಈ ಮನಸ್ಸು ಎಷ್ಟರೇ ಭಗವಂತ ಈ ಮನಸ್ಸು ಎಷ್ಟರೇ ಚಂಚಲದಪ್ಪ, ಇದನ್ನು ಹೆಂಗೆ ನಿಗ್ರಹ ಮಾಡಬೇಕು ಅಂದಾಗ ಅಲ್ಲಿ ಭಗವಂತ ಹೇಳ್ತಾನೆ, ಅರ್ಜುನ ಇದಕ್ಕೆ ಬಹಳ ಸರಳ ಉಪಾಯದ. ಏನು ಅಂದ್ರೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮತ್ತು ವೈರಾಗ್ಯ ಇವೆರಡ ಇದಕ್ಕೆ ಉಪಾಯವಪ್ಪ. ಅಭ್ಯಾಸ ಅಂದರೆ ಏನು ಅಂದರೆ ಅರ್ಥಾತ್ ಏನು ಅಂದ್ರೆ ಪುನಃ ಪುನರಾವರ್ತನಂ ಅಭ್ಯಾಸ, ಪುನಃ ಆವರ್ತನೆ ಮಾಡೋದು. ಅರ್ಥಾತ್ ಯಾವುದ್ರದ್ದಾದ್ರೂ ನಾವು ರಿಪಿಟೇಷನ್ ಅರ್ಥಾತ್ ಆವರ್ತನೆ ಅಂದರೆ ಏನು ಅಂದ್ರೆ ರಿಪಿಟೇಷನ್. ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್. ಹೆಂಗೋ ಹಂಗೆ ನಾವು ಯಾವುದಲ್ಲಾದರೂ ಒಂದು ಆವರ್ತನೆ ಮಾಡಿಕೋತ ಕೂತೀವಿ ಅಂದ್ರೆ ಪ್ರಪಂಚದ ಒಂದೇನು ವಿಚಾರಗಳಿಂದ ನಮ್ಮ ಮನಸ್ಸು ಎಷ್ಟೆಷ್ಟು ವಿರಾಮ ಹೊಂದದನೋ ಅಷ್ಟಷ್ಟು ನಮ್ಮ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ಬೆಳೀತದೆ. ಮನಸ್ಸಿಗೆ ಒಂದು ಶಕ್ತಿ ಬರ್ತದೆ, ಸಾಮರ್ಥ್ಯ ಪ್ರಾಪ್ತ ಆಗ್ತದೆ. ಮನಸ್ಸು ಏನಾಗ್ತದೆ ಅಂದ್ರೆ ತನ್ನೊಳಗೆ ತಾನು ಸಮಾಧಾನವನ್ನು ಅನುಭವಿಸ್ಲಿಕ್ಕೆ. ಆದ್ದರಿಂದ ನಮ್ಮ ಕಳಕಳಿ ಏನದ ಅಂದ್ರೆ ನಾವು ಅನೇಕ ಪ್ರಕಾರದಿಂದ ನಾಮಸ್ಮರಣೆ ಮಾಡಿರಿ ಅಂತ ಹೇಳಿದ್ವಿ, ಬರೀರಿ ಅಂತ ಹೇಳಿದ್ವಿ, ಅದರೊಳಗೂ ಮನಸ್ಸು ಶಾಂತ ಆಗ್ಲಿಕ್ಕೆ ಹತ್ತು. ಈಗ ಸಂದರ್ಭಾನುಸಾರವಾಗಿ ಈ ಕೊರೋನಾದ್ದು ಒಂದು ಪ್ರಚಂಡ ಹಾವಳಿ, ಅದರೊಳಗೆ ಏನಾದರೂ ಒಂದು ದಿವ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಶಕ್ತಿ ನಿರ್ಮಾಣ ಆಗಬೇಕು. ಮತ್ತು ಇದು ಜಗತ್ತಿನಲ್ಲಿ ಇದೇನೋ ಒಂದು ವ್ಯಾಪಿಸೋಣ ಕೂತದನೋ ಇದನ್ನು ನಾವು ಏನು ಮಾಡಬೇಕು, ಆಧ್ಯಾತ್ಮಿಕ ಶಕ್ತಿಯಿಂದನೇ ಇದನ್ನು ಸಂಹಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇದಕ್ಕೆ ಉತ್ತಮ ಉಪಾಯ ಅಥವಾ ಉಪಾಸನೆ ಯಾವುದು ಅಂದರೆ ಮಾರುತಿಯ ಉಪಾಸನೆ. ಸಾಕ್ಷಾತ್ ಮರುತಾತ್ಮಜನಾಗಿರ್ತಕ್ಕಂಥ ಅಂದರೆ ವಾಯುಪುತ್ರನಾಗಿರ್ತಕ್ಕಂಥ ಈ ವಾಯುದೂಷಣೆ ಅನ್ನುವಂಥದ್ದು ನಾಶ ಆಗುವ ಸಲುವಾಗಿ, ಅದೇ ರೀತಿ ನಮ್ಮ ಆರೋಗ್ಯ ಆಯುಷ್ಯ ತುಂಬ ನಮ್ಮ ಆರೋಗ್ಯ ಸಮೃದ್ಧವಾಗಿ ಆರೋಗ್ಯವಂತರಾಗಿರೋ ದೃಷ್ಟಿಯಿಂದ, ಅದೇ ರೀತಿಯಾಗಿ ಚಿಂತೆ ಕಾಳಜಿ ಭಯ ಉದ್ವೇಗ ಅಶಾಂತಿ ಅಸಮಾಧಾನಗಳು ದೂರವಾಗಿ ಒಂದು ಸಮಾಧಾನಪೂರ್ಣ ಜೀವನ ಬಾಳಬೇಕು ಅನ್ನುವಂಥ ಒಂದು ಕಳಕಳಿಯಿಂದ ನಾವು ಈ ಹನುಮಾನ್ ಚಾಲೀಸಾದ ಅನೇಕ ಪ್ರಕಾರದಿಂದ ನಾವು ಪಾಠ ಮಾಡಬೇಕು ಅನ್ನುವಂಥದ್ದನ್ನು ಈ ಕಳೆದ ಒಂದು ತಿಂಗಳದಿಂದ ನಾವು ಮಾಡ್ತಾ ಇದ್ದೀವಿ. ನಿಜವಾಗಿಯೂ ಎಷ್ಟೊಂದು ಜನರು ಇದರೊಳಗೆ ತೊಡಗಿದ್ದಾರೆ ಅಂದರೆ ಸುಮಾರು ಒಂದು ಈಗಾಗಲೇ ಒಂದು 10,000 ಜನರು ಇದರೊಳಗೆ ತೊಡಗಿದ್ದಾರೆ. ಆದರೆ ಅಡಚಣೆ ಏನಾಗ್ಲಿಕ್ಕತ್ತದ ಅಂತಂದರೆ ಆ 11,000 ಜನರು ಪ್ರತಿ ದಿವಸ ಕನಿಷ್ಠ 11 ಎವರೇಜ್ನಂಗೆ ಮಾಡೋರಾಗಿದ್ದರೆ ನಮ್ಮದು ಪ್ರಶ್ನೆನೇ ಇದ್ದಿದ್ದಿಲ್ಲ. ಆದರೆ ಏನಿದೆ ಅಂದರೆ ಎವರೇಜು ಸರಾಸರಿ ಒಂದು ಜಪ ಅರ್ಥಾತ್ ಏನು ಹನುಮಾನ್ ಚಾಲೀಸ ಪಾಠದ ಸಂಖ್ಯೆಗಳು ಬಹಳ ಕಡಿಮೆ ಇರೋದರಿಂದಾಗಿ ನಮ್ಮ ಕಳಕಳಿ ಏನಾಗ್ತದೆ, ಸಂಖ್ಯೆ ಆದರೂ ಡಬಲ್ ಆಗಬೇಕು, ಇಲ್ಲ ಮಾಡೋರಾದರೂ ಹೆಚ್ಚಿಗೆ ಮಾಡಬೇಕು ಅನ್ನೋದು ನಮ್ಮ ಕಳಕಳಿ ಅದ. ಈ ಸದ್ಯದ ಒಂದು ಎವರೇಜ್ ತೆಗೆದು ನೋಡಿದ್ರೆ 5.6 ಅಥವಾ ಭಾಳ ಅಂದ್ರೆ 6 ಅನ್ನುವಷ್ಟರ ಮಟ್ಟಿಗಿದೆ. ಮಾಡ್ತಕ್ಕಂಥವ್ರು 10,000 ಇದ್ದನ್ನು ಎವರೇಜ್ 6 ಇರೋದರಿಂದಾಗಿ ಇನ್ನೂ ಬಹಳಷ್ಟು ಎವರೇಜ್ ಸರಾಸರಿ ಮ್ಯಾಲೆ ಕೇಳಬೇಕು. 11 ಸರಾಸರಿಗೆ ಬಂದ ಬಳಿಕ
ನಮಗೆ ಬಹಳ ನಿಶ್ಚಿಂತತೆ ಅನ್ನುವಂಥದ್ದು. ಅಂದರೆ ನಾವು ಬರೋಬ್ಬರಿ ಯೋಗ್ಯ ಸಾಧನೆಯಲ್ಲಿ ಯೋಗ್ಯ ಪ್ರಗತಿ ಸಾಧಿಸ್ಲಿಕ್ಕೆ ಹತ್ತೀವಿ ಅನ್ನುವಂಥದ್ದು ನಮಗೆ ಅನ್ನಿಸ್ತದೆ. ಇದಕ್ಕೆ ಎರಡು ಉಪಾಯ ಏನು ಅಂದರೆ, ಯಾರು ಕಡಿಮೆ ಮಾಡ್ಲಿಕ್ಕೆ ಹತ್ತಿರೋ ಅವ್ರು ಹೆಚ್ಚಿಗೆ ಮಾಡಬೇಕು, ಒಂದಿದ್ದವರು ಕನಿಷ್ಠ ಏನು ಮಾಡಬೇಕು 5ರ ಮ್ಯಾಲೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ 11ರ ಮ್ಯಾಲೆ ಮಾಡ್ತಕ್ಕಂಥವ್ರು ಭಾಳ ಸಾಕಷ್ಟು ಜನರಿದ್ದಾರೆ. ಅವರ ಮತ್ತು ಎವರೇಜಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಲಿಕ್ಕೆ ಅನುಕೂಲ ಆದಂಗೆ ಆಗ್ಲಿಕ್ಕತ್ತದೆ. ಅದರ ಜೊತೆಗೇ ಇನ್ನೊಂದು ಬಹಳ ದೊಡ್ಡ ಸಮಾಧಾನದ್ದು ಸಂತೋಷದ ವಿಷಯ ಏನು ಅಂದರೆ, ಒಂದು 100 ಪ್ರತಿ ದಿವಸ 100 ಮಾಡ್ತಕ್ಕಂಥವರು ಸಹಿತ ಈಗ ಒಬ್ಬೊಬ್ಬರ ಸಂಕಲ್ಪ ಮಾಡಲಿಕ್ಕೆ ಹತ್ತಿರೋದ್ರಿಂದ ಅದರಿಂದ ನಮಗೆ ಬಹಳಷ್ಟು ಮನಸ್ಸಿಗೆ ಸಮಾಧಾನ ಆಗ್ಯದ. ಈ ಪ್ರಕಾರವಾಗಿ 100 ಮಾಡ್ತಕ್ಕಂಥವ್ರದ್ದು ಸಂಖ್ಯೆ ನಿಜವಾಗಿಯೂ ಬಹಳಷ್ಟು ಈ ಒಂದು ಎಲ್ಲರ ಸಂಖ್ಯೆ ಒಂದು ಹೆಚ್ಚಾಗುವ ದೃಷ್ಟಿಯಿಂದ ಭಾಳಷ್ಟು ಅನುಕೂಲ ಆಗ್ಲಿಕ್ಕೆ ಅಂತ ತಿಳ್ಕೊಂಡು ನಮಗೆ ಅದರ ಬಗ್ಗೆಯೂ ಬಹಳ ಸಂತೋಷ ಆಗ್ತದೆ. ಇನ್ನೊಂದು ಕಾಗದಿತ್ತು ಇದ್ರಾಗದ. ಈ ರೀತಿಯಾಗಿ ಎರಡೂ ಪ್ರಕಾರದಿಂದಲೂ ನಮಗೆ ಇದು ಆಗ್ತಾ ಇರೋದರಿಂದಾಗಿ ಈ ಸದ್ಯ ಏನದ ನಾನು ಆದ್ದರಿಂದ ನಮ್ಮ ಕಳಕಳಿ ಏನದ ಅಂದ್ರೆ 100 ಸಂಖ್ಯೆಯ ಪ್ರಮಾಣದಲ್ಲಿಯೂ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಕಳಕಳಿ ಅದ. ಇವತ್ತು ಇಬ್ಬರು ಸಂಕಲ್ಪ ಮಾಡ್ತಕ್ಕಂಥವ್ರಿದ್ದಾರೆ, ಅವ್ರಿಗೆ ಸದ್ಯ ಸಂಕಲ್ಪ ಮಾಡಿಸ್ತೀನಿ. ಆಮೇಲೆ ಇಂದಿನ ಒಂದು ಏನದ ಅಂದ್ರೆ, ಈ 17ನೇ ಗ್ರೂಪಿಂದು 20ನೇ ಗ್ರೂಪಿಂದು ನಾನು ಇವತ್ತೇನು ಮಾಡ್ತೀನಿ ಅಂದ್ರೆ, ಪಾಠ ಮಾಡ್ತಕ್ಕಂಥವ್ರ ಹೆಸರುಗಳನ್ನು ಓದ್ತೀನಿ. ಮೊದಲು ಈಗ ಇದರ ಬಗ್ಗೆ ಇನ್ನೊಂದು ಸೂಚನಾ ಏನು ಅಂದರೆ, ಸೂಚನೆ ಅಲ್ಲ ಸಲಹೆ ಏನು ಅಂತಂದರೆ, ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಹಾಗೂ ಶ್ರೀ ಬ್ರಹ್ಮಾನಂದ ಮಹಾರಾಜರ ಮಹದನುಗ್ರಹದಿಂದ ದಿನಾಂಕ 1/5/2021 ಸರ್ವ ಸದ್ಭಕ್ತರ ಪರವಾಗಿ ಬರುವ ಮುಂದಿನ 3 ವರ್ಷಗಳಲ್ಲಿ 11 ಕೋಟಿ ಹನುಮಾನ್ ಚಾಲೀಸಾ ಪಾಠ ಮಾಡುವ ಮಹಾಸಂಕಲ್ಪ ಮಾಡಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ. ಆ ಪ್ರಕಾರವಾಗಿ ನೀವೆಲ್ಲರೂ ಚೈತನ್ಯಾಶ್ರಮದ ಹನುಮಾನ್ ಚಾಲೀಸಾ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಸೇರಿಕೊಂಡು ನಿಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡು ಹನುಮಾನ್ ಚಾಲೀಸಾ ಪಾಠ ಮಾಡುವ ಸಾಧನೆಯಲ್ಲಿ ತೊಡಗಿದ್ದು ಅತ್ಯಂತ ಸಮಾಧಾನಕರ ವಿಷಯವಾಗಿದೆ. ಈ ನಿಮ್ಮ ಸಾಧನೆಗೆ ಒಂದು ಸ್ವರೂಪ ಕೊಡುವ ದೃಷ್ಟಿಯಿಂದ ವೈಯಕ್ತಿಕ ಸಂಕಲ್ಪ ಮತ್ತು ಕುಟುಂಬ ಸಂಕಲ್ಪವೆಂಬ 2 ಯೋಜನೆಗಳನ್ನು ಮಾಡಲಾಗಿದೆ. ಅವುಗಳಲ್ಲಿ ತಮಗೆ ಯಾವುದು ಅನುಕೂಲವೆನಿಸುವುದೋ ಆ ಸಂಕಲ್ಪವನ್ನು ಮಾಡಬಹುದು. ಅರ್ಥಾತ್ ಇವತ್ತು ಮುಂಜಾನೆ ನಾನು ಮತ್ತು ಶಶಿ ನಾನು ಮತ್ತು ಶಶಿ ಇಬ್ಬರು ಕೂಡಿ ಈ ವಿಷಯವಾಗಿ ವಿಚಾರ ಮಾಡಿದ್ವಿ. ಏನು ಅಂದರೆ, ಪ್ರತಿ ದಿವಸ ಒಂದು ಕುಟುಂಬದ ವತಿಯಿಂದ ಕೆಲವು ಸಂಕಲ್ಪಗಳನ್ನು ಮಾಡುವಂಥ ಪದ್ಧತಿ ಇಟ್ಕೋಬೇಕು. ಅದೇ ರೀತಿಯ ವೈಯಕ್ತಿಕವಾಗಿಯೂ ಕೆಲವು ಸಂಕಲ್ಪಗಳ ಪದ್ಧತಿಯನ್ನು ಇಟ್ಕೋಬೇಕು ಅನ್ನುವಂಥದ್ದನ್ನು ನಾವು ಲೆಕ್ಕ ಮಾಡಿ ಇದನ್ನು ಮಾಡಿ ವಿಚಾರ ಮಾಡಿದ್ವಿ. ಅದಕ್ಕನುಸಾರವಾಗಿ ಒಂದು ಕುಟುಂಬದವರು ಅವ್ರು 4 ಜನ ಇರ್ಬೋದು, 5 ಜನ ಇರ್ಬೋದು, ಅಥವಾ ಒಂದು ಕುಟುಂಬದಲ್ಲಿ 5-6 ಜನರು ಕೂಡಿಕೊಂಡು 4 ಜನರು 5, 6 ಎಷ್ಟಾದರೂ ಇದ್ದವರು ಪ್ರತಿ ದಿವಸ 100 ರಂತೆ 4 ತಿಂಗಳು ಮಾಡಿದರೆ ಅವರು 11,000 ಪಾಠ ಮಾಡಿದಂಗೆ ಆಗ್ತದೆ. 1 ವರ್ಷ ಮಾಡಿದರೆ ಕನಿಷ್ಠ 36,500 ಆಗ್ತದೆ. ಆದರೆ ಕನಿಷ್ಠ 33,000 ಪಾಠ ಅಂತೂ ಆಗ್ತವೆ. ಆಮೇಲೆ 2 ವರ್ಷ ಮಾಡಿದರೆ 66,000, 3 ವರ್ಷ ಮಾಡಿದರೆ 1,00,000. ಒಂದು ಕುಟುಂಬದವರು ಗಂಡ ಹೆಂಡತಿ ಮಕ್ಕಳು ಅಥವಾ ಮನೆಯೊಳಗಿರ್ತಕ್ಕಂಥವ್ರು ಅಕಸ್ಮಾತ್ ನಿಮ್ಮ ಕುಟುಂಬದವರೇ ಎಲ್ಲಿಯಾದರೂ ದೂರದಲ್ಲಿದ್ದರೆ, ಬೇರೆ ಊರುಗಳಲ್ಲಿದ್ದರೆ, ಬೇರೆ ದೇಶದಲ್ಲಿದ್ದರೂ ಸಹಿತ ನೀವೊಂದು 5-6 ಮಂದಿನ ಕೂಡಿಸಿಕೊಂಡು 11ರಂತೆ 6-8 ಮಂದಿ ಮಾಡಿದರೂ 88 ಆಗ್ಬೋದು. ಆದರೆ ನೀವೆಲ್ಲರೂ ಸೇರಿ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿ 100 ಪ್ರತಿ ದಿವಸ 100 ಮಾಡಿದರೆ ನೀವು 4 ತಿಂಗಳು ಮಾಡಿದರೆ 11,000 ಆಗ್ತವೆ. 1 ವರ್ಷ ಮಾಡಿದರೆ 33,000 ಕನಿಷ್ಠ ಆಗ್ತವೆ. 2 ವರ್ಷ ಮಾಡಿದರೆ 66,000 ಆಗ್ತವೆ. 3 ವರ್ಷ ಮಾಡಿದರೆ 1,00,000 ಆಗ್ತವೆ. ಅದೇ ರೀತಿಯಾಗಿ ನೀವು 200 ಮಾಡಲಿಕ್ಕೆ ಶಕ್ಯ ಆದರೆ ಇದರ ಡಬಲ್ ಆಗ್ತವೆ ಎಲ್ಲನೂ. ಅರ್ಥಾತ್ 3 ವರ್ಷಕ್ಕೆ 2,00,000 ಆಗ್ತದೆ. ಅದೇ ರೀತಿಯಾಗಿ 275 ನಿಮಗೆ ಮಾಡಲಿಕ್ಕೆ ಶಕ್ಯ ಆದರೆ 4 ತಿಂಗಳಿಗೆ 33,000 ಆಗ್ತದೆ. ಮತ್ತು 1 ವರ್ಷಕ್ಕೆ 1,00,000 ಆಗ್ತದೆ. 2 ವರ್ಷಕ್ಕೆ 2,00,000 ಆಗ್ತದೆ. 3 ವರ್ಷಕ್ಕೆ 3,00,000 ಆಗ್ತದೆ. ಇನ್ನು ವೈಯಕ್ತಿಕವಾಗಿ ಮಾಡ್ತಕ್ಕಂಥವ್ರಿಗೂ ಒಂದು ಲೆಕ್ಕ ಹೇಳ್ತೀವಿ. ಏನು ಅಂದ್ರೆ, ಒಂದು ದಿವಸಕ್ಕೆ ನೀವು 33 ಮಾಡಿದರೆ 4 ತಿಂಗಳಿಗೆ 3,300 ಆಗ್ತದೆ. 1 ವರ್ಷಕ್ಕೆ 11,000 ಆಗ್ತದೆ. ಅದೇ ರೀತಿಯಾಗಿ 2 ವರ್ಷಕ್ಕೆ 22,000 ಆಗ್ತದೆ. 3 ವರ್ಷಕ್ಕೆ 33,000 ಆಗ್ತದೆ. ಅದೇ ರೀತಿಯಾಗಿ ನೀವು 60 ಮಾಡಿದರೆ ಒಂದು ದಿವಸಕ್ಕೆ
4 ತಿಂಗಳಿಗೆ 6,600 ಆಗ್ತದೆ. ಒಂದು ವರ್ಷಕ್ಕೆ 2,000 ಅರ್ಥಾತ್ 21,000 ಆಗ್ತದೆ. ಒಂದು ವರ್ಷಕ್ಕೆ 21,000 ಆಗ್ತದೆ. 2 ವರ್ಷಕ್ಕೆ 42,000 ಆಗ್ತದೆ. 3 ವರ್ಷಕ್ಕೆ 63,000 ಆಗ್ತದೆ. ಅದೇ ರೀತಿಯಾಗಿ ನೀವು ಪ್ರತಿ ದಿವಸ ಒಂದು 100 ಪಾಠ ವೈಯಕ್ತಿಕವಾಗಿ ಮಾಡಿದರೆ ಇದೇ ಹೇಳಿದಂತೆ 11, 33, 66, 1 ಲಕ್ಷ ಆಗ್ತದೆ. ಆದ್ದರಿಂದ ನೀವೆಲ್ಲರೂ ಚೈತನ್ಯ ಆಶ್ರಮದ ಈ ರೀತಿಯಾಗಿ ಮಾಡ್ತಕ್ಕಂಥವರು 100ಕ್ಕೆ 1 ದಿನ 100 ಬಾರಿ ಅಲ್ಲ, ವಾರಕ್ಕೊಂದು ದಿನ 100 ಬಾರಿ ಮಾಡೋರು 2 ವರ್ಷ ಮಾಡಿದರೆ 11,000 ಆಗ್ತದೆ. ನೀವೆಲ್ಲರೂ ಚೈತನ್ಯ ಆಶ್ರಮದ ಹನುಮಾನ್ ಚಾಲೀಸದ ಯಾವುದಾದ್ರೂ ಒಂದು ವಾಟ್ಸಾಪ್ ಗ್ರೂಪಿನಲ್ಲಿ ಸದಸ್ಯರಾಗಿರಬೇಕು. ಮೇಲೆ ಇದು ವಿಶೇಷ ಸೂಚನೆ. ಇದು ಮೇಲೆ ಕಂಡ ಯಾವುದಾದರೊಂದು ಸಂಕಲ್ಪ ಮಾಡಿದ ಪಕ್ಷದಲ್ಲಿ ನಿಮ್ಮ ತಿಂಗಳ ಪಾಠದ ಸಂಖ್ಯೆಯನ್ನು ವೈಯಕ್ತಿಕವಾಗಿ ನಿಮ್ಮ ಗ್ರೂಪದಲ್ಲಿಯೇ ಪ್ರತಿ ತಿಂಗಳು 1ನೇ ತಾರೀಕಿಗೆ ಹಾಕಬೇಕು. ಈ ಸಂಕಲ್ಪಕ್ಕೆ ವಿಶೇಷವಾಗಿ ಯಾವುದೇ ಬಂಧನಗಳಿರುವುದಿಲ್ಲ. ಬೆಳಗ್ಗೆ ಸ್ನಾನವಾದ ನಂತರ ರಾತ್ರಿ ಮಲಗುವವರೆಗೆ ಯಾವುದೇ ಮೈಲಿಗೆಗಳ ಸಂಬಂಧವಿಲ್ಲದೆ ಕೆಲಸ ಮಾಡುವಾಗ, ಅಡಿಗೆ ಮಾಡುವಾಗ, ಯಾವುದೇ ಉದ್ಯೋಗ ಮಾಡುವಾಗ ಹನುಮಾನ್ ಚಾಲೀಸ ಪಾಠ ಹೇಳಬಹುದು. ಈ ಪ್ರಕಾರವಾಗಿ ಅನುಕೂಲತೆ ಮಾಡಿಕೊಟ್ಟಿದೆ. ಇದನ್ನು ಅರ್ಥಾತ್ ಇದನ್ನೂ ಸಹಿತ ನೀವು ಮಾಡಲಿಕ್ಕೆ ಶಕ್ಯದ. ಈ ಸದ್ಯ ನಾನು ಇಬ್ಬರದ್ದು ಸಂಕಲ್ಪ ಇದೆ, ಆ ಸಂಕಲ್ಪ ಮಾಡಿಸ್ತೀನಿ. ಅದರ ಜೊತೆ ನಾನು ಸಂಕಲ್ಪ ಮಾಡ್ತೀನಿ. ಅದರ ಜೊತೆಗೆ ಒಂದು ಗೋದಾನ್ ಸಂಕಲ್ಪ ಇದೆ, ಒಂದರಲ್ಲ. ಗೋದಾನ್ ಸಂಕಲ್ಪದವರು ಒಂದು ಸ್ವಲ್ಪ ಹೊತ್ತು ತಡಿಬೇಕು. ಅವರಿಗೆ ಪೂಜಾ ಗೀಜಾ ಇತ್ಯಾದಿಗಳನ್ನೆಲ್ಲ ಮಾಡಿಸ್ಬೇಕಾಗ್ತದೆ. ಆದ್ದರಿಂದ ಈ ಸಂಕಲ್ಪ ಮಾಡಿಸಿ ಅವ್ರಿಗೆ ನಾನು ಇವತ್ತೇನು ಇದನ್ನು ಮಾಡಲಿಕ್ಕೆ ಹತ್ತೀನಿ ಅಥವಾ ಇವತ್ತಿನ ಗ್ರೂಪಿಂದ ಏನು ಓದ್ತೀನಿ, ಅದು ಓದುವುದಾದ ಮೇಲೆ ಆ ಗೋದಾನ ಸಂಕಲ್ಪ ಮಾಡಿಸಿ ಅವ್ರ ಪೂಜೆಗಳನ್ನೆಲ್ಲ ಮಾಡಿಸ್ತೀನಿ. ಯಾಕೆಂದರೆ ಆ ಗೋದಾನ ಸಂಕಲ್ಪಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಅಲ್ಲಿವರೆಗೂ ಎಲ್ಲರೂ ಇವರು ಗ್ರೂಪಿನವರು ಕೂಡಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ಅವರೇನದ ಒಂದು 3/4 ಗಂಟೆ ನೀವು ತಡೆದ್ರೆ ನಾನು ಈ ಸಂಕಲ್ಪಗಳಾದ ಕೂಡಲೇ ಅರ್ಥಾತ್ ಏನು ಅಂದರೆ ಸಂಕಲ್ಪ ಮಾಡ್ತೀನಿ. ಅಥವಾ ಏನು ಅಂತಂದರೆ ಈ ಸಂಕಲ್ಪದ ಜೊತೆಗೆ ನೀವು ಸಂಕಲ್ಪ ಹೇಳಿದರೆ ಆ ಗೋದಾನನ್ನು ಮುಗಿಸಿ ಆಮೇಲೆ ಗ್ರೂಪ್ ನಾನು ಓದಬಹುದು. ಅದು ಶಕ್ಯದ, ಏನು ಅಡ್ಡಿ ಇಲ್ಲ. ಆದರೆ ನಿಮಗೆ ನೀವು ಈಗ ಸದ್ಯ ಏನದಾನೋ ನೀವು ಗೋದಾನದವರು ಸಹಿತ ನೀವು ನಮ್ಮ ಜೊತೆಗೆ ಸಂಕಲ್ಪ ಮಾಡಿಬಿಟ್ರಿ. ನಿಮ್ದು ಅದರದ್ದು ಸಂಕಲ್ಪ ಹೇಳ್ತೀನಿ. ಮತ್ತು ನೀವು ಗೋದಾನದ್ದೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದರೆ ನೀವು ಗೋದಾನದ್ದು ಸಂಕಲ್ಪ ಮಾಡಿಬಿಡ್ರಿ. ಓದೋದನ್ನು ನಾನು ಎಲ್ಲರದ್ದು ಈ ಸಂಕಲ್ಪ ಮುಗಿದ ಕೂಡಲೇ ಒಮ್ಮೆಲೆ ಓದಿಬಿಡ್ತೀನಿ. ಆದರೆ ಇಲ್ಲನ ಅಡ್ಡಿಲ್ಲ. ಗೋದಾನದವರು ಫೇಸ್ಬುಕ್ನಲ್ಲಿ ಮಾಡ್ತಾ ಇಲ್ಲ, ಅವ್ರಿಗೆ ಪ್ರತ್ಯೇಕವಾಗಿ ಫೋನ್ನಲ್ಲಿ ಮಾಡಿಸ್ಬೇಕಾಗ್ತದೆ. ಆದ್ದರಿಂದ ನಾನು ಈ ಕೇವಲ ಈ ಒಬ್ಬರದ್ದು ಸಂಕಲ್ಪದ ಇಬ್ಬರದನ ರೇಖಾ ದೇಸಾಯಿ ಮತ್ತು ರೂಪಾ ಪರಾಂಡೆ ಅರ್ಥಾತ್ ಗೌರಿದು ಈ ಇಬ್ಬರು ಸಂಕಲ್ಪ ಈ ಸದ್ಯ ಮಾಡ್ತೀನಿ. ಇಬ್ಬರು ಏನದನೋ ಹಣಿ ಕುಂಕುಮ ಹಚ್ಕೋಬೇಕು. ಮತ್ತು ಅರ್ಥಾತ್ ಏನು ಅಂದರೆ ನಾನು ಆಚರಣೆ ಮಾಡ್ತೀನಿ, ನೀವು ಕಣ್ಣಿಗೆ ನೀರು ಹಚ್ಕೋಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, धोक्षाय नमः, नारसिंहाय नमः, अच्युताय नमः, जनार्दनाय नमः, उपेन्द्राय नमः, हरे नमः, श्रीकृष्णाय नमः. ಕೈ ಮುಗಿಬೇಕು. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ನಾಸ್ತೇಷಾಂ ಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನಂ ಹರಿಃ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗುರಿಂ ಸ್ಮರಾಮಿ ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯಃ ಯೇಷಾಮಿಂದೇವರಶ್ಯಾಮೋರ್ಧಸ್ಥೋ ಜನಾರ್ದನಃ ವಿನಾಯಕಂ ಗುರುಂ ಭಾನುಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತೀಂ ಪ್ರಣಮ್ಯಾದೌ ಸರ್ವಕಾರ್ಯಾರ್ಥಸಿದ್ಧೇ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತರ್ಧ್ರುವಾನಿತಿರ್ಮತಿರ್ಮಮ ಸರ್ವೇಶ್ವಾರಬ್ಧಕಾರ್ಯೇಷು ತ್ರಯಸ್ತ್ರಿಭುವನೇಶ್ವರಾಃ ದೇವಾದಿಶಂತು ನ ಸಿದ್ಧಿಂ ಬ್ರಹ್ಮೇಶಾನ ಜನಾರ್ದನಃ. ಓಂ ಲಕ್ಷ್ಮೀನಾ ಕೈ ಮುಗಿಬೇಕು. ಓಂ ಲಕ್ಷ್ಮೀನಾರಾಯಣಾಭ್ಯ ನಮಃ, ಉಮಾಮಹೇಶ್ವರಾಭ್ಯ ನಮಃ, ವಾಣಿಹಿರಣ್ಯಗರ್ಭಾಭ್ಯ ನಮಃ, ಶಚೀಪುರಂದರಾಭ್ಯ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ, ವಾಸ್ತುದೇವತಾಭ್ಯೋ ನಮಃ, ಆದಿತ್ಯಾದಿ ನವಗ್ರಹದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಈಗಿಬ್ಬರು ಏನದನೋ ಕೈಯಾಗಿ ಎಡಗೈಗೆ ಅಕ್ಷತ ಹಿಡ್ಕೋಬೇಕು. ಬಲಗೈ ಅದ್ರ ಮೇಲೆ ಹಿಂಗೆ ಮುಚ್ಚಿಟ್ಕೊಂಡು ಬಲಗಡೆ ಮೊಣಕಾಲ ಮೇಲೆ ಇಟ್ಕೋಬೇಕು.
ಮತ್ತು ಈ ಸದ್ಯ ನಾನು ಹೇಳೋದನ್ನು ಕೇಳಬೇಕು, ಆಮೇಲೆ ಮಮ ಅನ್ನೋವರೆಗೂ ಕೇಳಬೇಕು. ಮಮ ಅನ್ನೋದು ಬಂದ ಬಳಿಕ ನಾವು ಒಂದೊಂದು ಶಬ್ದನೂ ಹೇಳಿಸ್ತೀನಿ, ಆ ಪ್ರಕಾರವಾಗಿ ನೀವು ಹೇಳಬೇಕು. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವೃತ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಕಲ್ಪೆ ವೈವಸ್ವತ ಮನ್ವಂತರ ಅಷ್ಟಾಂಶಮೇ ಕಲಿಯುಗೆ ಕಲಿಪ್ರಥಮಚರಣೆ ಭೂರ್ಲೋಕೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೇ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಂಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿಷಷ್ಟಿ ಸಂವತ್ಸರಾಣಾಂ ಮಧ್ಯೆ ಪ್ಲವನಾಮ ಸಂವತ್ಸರಸ್ಯ उत्तरायणे वसंत ऋतौ वैशाख मासे कृष्णपक्षे अद्य द्वादश्यान्तितो वासरः इंदुवासरे अद्य दिवस नक्षत्रे भरणी नक्षत्रे शुभयोगे शुभकरणे मंगल विशेषण विशिष्टायां शुभतिथौ ಈ ನಾ ಹೇಳ್ದಂಗೆ ಹೇಳಬೇಕು. ಮಮ ಆತ್ಮನಃ ಶ್ರುತಿಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ अस्माकं कुटुंबानां परिवाराणां क्षेम स्थैर्य धैर्य विजय अभय आयुः आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्मचैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम अद्य आरभ्य ಈಗ ಮೊದಲೇಕ ರೇಖಾ ದೇಸಾಯಿ ಕುಕ್ನೂರ್ ಅವ್ರಿಗೆ ಹೇಳ್ತೀನಿ, ಆಮೇಲೆ ಗೌರಿ ಹೇಳಿ. ಮೊದಲೇಕ ರೇಖಾ ದೇಸಾಯಿ ಕುಕ್ನೂರ್ ಅವ್ರು ಹೇಳಬೇಕು. ಅದ್ಯ ಆರಭ್ಯ ಪ್ರತಿದಿನಂ ಶತ ಶ್ರೀ ಹನುಮಾನ್ ಚಾಲೀಸಾ ಪಾಠ ಪೂರ್ವಕಂ ತ್ರಯೋದಶ ದಿನ ಪರ್ಯಂತಂ अहम मम कुटुंब सदस्यैः सह करिष्ये. ಪಾಠಮಹಂ ಕರಿಷ್ಯೆ. ಎಡಗೈನ ಅಕ್ಷತ ಬಲಗೈಯಾಗಿ ತೊಗೋಬೇಕು, ಆಮೇಲೆ ಎಡಗೈಲೇ ಬಲಗೈ ಮ್ಯಾಲೆ ನೀರು ಹಾಕಬೇಕು. ಪ್ರತಿ ದಿವಸ 100ರಂತೆ 13 ದಿವಸದ ಸಂಕಲ್ಪ ಹೇಳಿದ್ದೀನಿ. ಅದೇ ರೀತಿಯಾಗಿ ಈಗ ರೂಪಾ ಪರಾಂಡೆ ಅವ್ರು ಹೇಳಬೇಕು. ಅರ್ಥಾತ್ ಏನು ಅಂದ್ರೆ ಗೌರಿ ಅದ್ಯ ಆರಭ್ಯ ಪ್ರತಿದಿನಂ 54 54 ಪಾಠ ಪೂರ್ವಕಂ एकवर्षपर्यन्तम अहम मम कुटुंबस्य सर्व सदस्यैः सह अथवा अहम एक एव पाठं करिष्ये. श्री हनुमान चालीसा पाठमहं करिष्ये. ಈಗ ಎಡಗೈ ನಕ್ಷತ್ರ ಬಲಗೈಯಾಗಿ ತೊಗೊಂಡು ಹಿಂಗೆ ನೀರು ಬಿಡಬೇಕು. ನಾನು ಹೇಳ್ತೀನಿ, ನನ್ನ ಇದ್ರದ್ದು ಹೇಳ್ತೀನಿ. हम अद्य सर्व विश्वव्यापिनां भक्तानां साधकानां श्री हनुमान चालीसा पाठकर्तॄणां 20 पत्नी तदल 20 संघटनस्य सदस्यानां सद्गुरु सन्निधौ नामोच्चारणमहं करिष्ये. तत्रादौ निर्विघ्नता सिद्ध्यर्थम ಈ ಇಬ್ಬರು ಕೈ ಮುಗಿಬೇಕು. तत्रादौ निर्विघ्नता सिद्ध्यर्थम महागणपति स्मरणंच करिष्ये. सद्गुरु स्मरणंच करिष्ये. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णु गुरुर्देवो महेश्वरः. गुरुस्साक्षात् परब्रह्म तस्मै श्री गुरवे नमः. माता रामो मत्पिता रामचंद्र स्वामी रामो मत्सखा रामचंद्रः. सर्वस्वं मे रामचंद्रो दयालुर्नान्यं जाने नैव जाने न जाने
दक्षिणे लक्ष्मणो यस्य वामे तु जनकात्मज पुरतो मारुतिर्यस्य तं वन्दे रघुनन्दनं मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये श्री सद्गुरुनाथ चरणारविन्दाभ्यां नमः। श्री हरिद्रा कुंकुम समर्पयामि अलंकारार्थे अक्षतां समर्पयामि नानाविध परिमल पत्र पुष्पं समर्पयामि। ನಿಮ್ಮ ಕಡೆಗೆ ಒಂದು ಕಾಯಿ ಇದ್ರೆ ಕಾಯಿ ಇಡ್ರಿ, ಆ ಕಾಯಿಗೆ ಏನದನು ಅರಿಶಿನ ಕುಂಕುಮ ಅಕ್ಷತ ಏರಿಸಬೇಕು, ಮಹಾರಾಜರಿಗೆ ಮಾರುತಿಗೆ ಅದು ನಿಮ್ಮ ದೇವರಿಗೆ ನಮಸ್ಕಾರ ಮಾಡಿರಿ। ಮತ್ತು ಇಬ್ಬರೂ ಏನದನು ಒಂದೊಂದು ಹನುಮಾನ್ ಚಾಲೀಸ ಪಾಠ ಮಾಡಿ ಆಮೇಲೆ ಮಹಾರಾಜರಿಗೆ ನಮಸ್ಕಾರ ಮಾಡಿ ಮಾರುತಿಗೆ ನಮಸ್ಕಾರ ಮಾಡಿ ಆಮೇಲೆ ನಿಮ್ಮ ಪದ್ಧತಿ ಪ್ರಕಾರ ಗೌರಿಯವರು ದಿನ ಏನದ 54ರಂತೆ ಅರ್ಥಾತ್ ಏನು ಅಂದ್ರೆ ಪಾಠ ಮಾಡಬೇಕು। ಅದೇ ರೀತಿಯಾಗಿ ಇವರೇನದನೋ ಇನ್ನೊಬ್ಬರು ಯಾರು ರೇಖಾ ಏನ ಹಾಂ ರೇಖಾ ದೇಸಾಯಿ ಕುಕ್ನೂರ್ ಅವರು ಪ್ರತಿ ದಿವಸ ನಾಳಿನಿಂದ ಅಥವಾ ಇವತ್ತಿನಿಂದ ಪ್ರತಿ ದಿವಸ 100ರಂತೆ 13 ದಿವಸ ಪಾಠ ಮಾಡಬೇಕು। ಅಕಸ್ಮಾತ್ ನಿಮ್ಮ ಮನಸ್ಸಿನೊಳಗೆ ನಿಮಗೆ ನೀವು ಒಬ್ಬರ ಮಾಡೋದಿದ್ರೆ ಒಬ್ಬರ ಮಾಡಬೇಕು, ಇಲ್ಲ ನಿಮ್ಮ ಕುಟುಂಬದ ಎಲ್ಲರ ಸದಸ್ಯರ ಜೊತೆಗೆ ನೀವು ಮಾಡೋದಿದ್ರೆ ಹಂಗೆ ಮಾಡಿ ನಿಮ್ಗೆ ಯಾವ ರೀತಿ ಮಾಡಬೇಕಂತ ಅನ್ನಿಸ್ತಾನೋ ಆ ರೀತಿ ಎರಡೂ ಪ್ರಕಾರದ್ದು ನಾನು ಸಂಕಲ್ಪ ಮಾಡಿಸೀನಿ। ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ। ಈಗ ನಾನು ಏನು ಮಾಡ್ತೀನಿ, ಇವತ್ತು 20ನೇ ಗ್ರೂಪಿನ ಓದ್ತೀನಿ, ನೀವು ಒಂದು ಸಲ ಹನುಮಾನ್ ಚಾಲೀಸ ಅಂದು ಆಮೇಲೆ ನೀವು ಪ್ರಸಾದ ತೊಗೊಳ್ಳಿ, ಅಡ್ಡಿ ಇಲ್ಲ, ನಮಸ್ಕಾರ ಮಾಡಿ। ಶ್ರೀರಾಮ್ ಸಮರ್ಥ 20ನೇ ಗ್ರೂಪಿನ ಹೆಸರು ಓದ್ತೀನಿ। ದಯವಿಟ್ಟು ಯಾರ್ದಾದರೂ ಅಕಸ್ಮಾತ್ ಉಳಿದ್ರೆ ಹೆಸರು ಉಳಿದ್ರೆ ನೀವು 20ನೇ ಗ್ರೂಪಿನಲ್ಲಿ ಇದ್ದದ್ದಿದ್ದರೆ ಹೆಸರು ಓದೋದು ಉಳಿದಿದ್ದರೆ ನೀವು ಪ್ರತ್ಯೇಕವಾಗಿ ಫೋನ್ ಮಾಡಿ ತಿಳಿಸಿದರೆ ನಾವು ಮತ್ತೆ ನಾಳೆ ಓದೋ ಮುಂದೆ ನಿಮ್ಮ ಹೆಸರು ಏನದ ಮಹಾರಾಜರ ಮುಂದೆ ನಿವೇದನೆ ಮಾಡ್ತೀವಿ। ಅದಕ್ಕೇನು ನೀವು ಬೇಜಾರು ಮಾಡ್ಕೋಬಾರ್ದು। ಮತ್ತು ನಿಮ್ದು ಏನಾದರೂ ಅಕಸ್ಮಾತ್ ಹಿಂಗೆ ನಾವು ಓದೋ ಹೊತ್ತಿನೊಳಗೆ ಒಂದೊಂದು ಸಲ ಒಂದು ಉಳಿದು ಬಿಡಬಹುದು, ಆದರೆ ಸಹಸಾ ಉಳಿಯೋದಿಲ್ಲ। ಉಳಿದರೆ ಏನದನ್ನು ನೀವು ನಮಗೆ ಫೋನ್ ಮಾಡಿ ತಿಳಿಸಿದರೆ ನಾಳೆ ನಾವು ಅದನ್ನು ನೆನಪಿನಾಗಿ ಇಟ್ಟುಕೊಂಡು ಮೊದಲೇಕ ಹೆಸರನ್ನು ಸಹಿತ ಮಹಾರಾಜರ ಮುಂದೆ ನಿವೇದನೆ ಮಾಡ್ತೀವಿ। ಶ್ರೀರಾಮ ಸಮರ್ಥ ಲಲಿತಾ ಬೆಡದೂರು ಧಾರವಾಡ ಕೌಂಡಿಣ್ಯ ಮಕರ ಶ್ರವಣ 50 ಪ್ರಸನ್ನ ಲಕ್ಷ್ಮೀ ಬದ್ರಿನಾಥ್ ಶಿವಮೊಗ್ಗ ಕಶ್ಯಪ ಮಿಥುನ ಮೃಗಶಿರ 33 ಚಂದ್ರಶೇಖರ್ MS ದಾವಣಗೆರೆ ವಶಿಷ್ಠ ಮಕರ ಉತ್ತರಾಷಾಢ 33 ಪ್ರಮೋದ್ ಸ್ವಾಮೀಜಿ ಕಿತ್ತೂರ್ ಅಹಭೂಷ ಕನ್ಯಾ ಉತ್ತರ 22 ವೀರೇಂದ್ರ ಪ್ರಸಾದ್ ಬೆಂಗಳೂರು ಮಿಥುನಕುಲ ತುಲಾ ಚಿತ್ರ 22 ಶ್ರೀಪಾದ್ ಕುಲಕರ್ಣಿ ಹುಬ್ಬಳ್ಳಿ ಭಾರದ್ವಾಜ್ ವೃಷಭರೋಹಿಣಿ 21 ಅಶೋಕ್ ಕುಲಕರ್ಣಿ ಸಾಂಗ್ಲಿ ಅತ್ರಿ ಕನ್ಯಾ ಹಸ್ತ 21 ಮೀರಾ ಕುಲಕರ್ಣಿ ಹುಬ್ಬಳ್ಳಿ ಅಗಸ್ತ್ಯ ಮೇಷ ಭರಣಿ 21 ಸಮಿತಾ ಜೋಶಿ ಹುಬ್ಬಳ್ಳಿ ವಿಶ್ವಾಮಿತ್ರ ವೃಶ್ಚಿಕ ಜ್ಯೇಷ್ಠ 15 ದೀಪಿಕಾ ಜೋಶಿ ಹುಬ್ಬಳ್ಳಿ ವೃಶ್ಚಿಕ ಅನುರಾಧ 14 ಪ್ರೇಮಾನಂದ್ N ಜೋಶಿ ಹುಬ್ಬಳ್ಳಿ ಕುಂಭ ಧನಿಷ್ಠ 13 ನಮಿತಾ ಜೋಶಿ ಹುಬ್ಬಳ್ಳಿ ವಿಶ್ವಾಮಿತ್ರ ವೃಶ್ಚಿಕ ಜ್ಯೇಷ್ಠ 13 ಶ್ರೀದೇವಿ ಕುಲಕರ್ಣಿ ಹುಬ್ಬಳ್ಳಿ ಭಾರದ್ವಾಜ್ ಮೀನ ಉತ್ತರ ಭಾದ್ರಪದ 13 ಸೂರಜ್ ಕುಲಕರ್ಣಿ ಧಾರವಾಡ ಕಶ್ಯಪ್ ಸಿಂಹ ಹುಬ್ಬ 13 ಉಷಾ ಕುಲಕರ್ಣಿ ಬೆಂಗಳೂರು ಅತ್ರಿ ಸಿಂಹ ಹುಬ್ಬ 13 ಸುಮಾ ಗ್ರಾಮ್ ಪುರೋಹಿತ್ ಧಾರವಾಡ ಗೌತಮ್ ಸಿಂಹ 13 ಮಾಲತಿ ಬೆಂಗಳೂರು ಧನಂಜಯ ಕುಂಭ ಸತಭಿಷ 12 ಶಿಲ್ಪಾ ನಾಗಭೂಷಣ ಬೆಂಗಳೂರು ಭಾರದ್ವಾಜ್ ವೃಷಭರೋಹಿಣಿ 11 ಪೂರ್ಣಿಮಾ ಹಂದ್ರಾಳ ಬಾಗಲಕೋಟ್ ಚಂದ್ರಕುಲ ಕನ್ಯಾ ಉತ್ತರ 11 ಸಾವಿತ್ರಿ ಶರ್ಮಾ ಭಾರದ್ವಾಜ್ ಕನ್ಯಾ ಉತ್ತರ 11 ವಸಂತ್ ಕುಮಾರಿ ವಶಿಷ್ಠ ಕರ್ಕಪುಷ್ಯ 11 ಶೈಲಾ ಕುಲಕರ್ಣಿ ಧಾರವಾಡ ಕಶ್ಯಪ್ ಸಿಂಹ ಹುಬ್ಬ 11 ಸುಮತಿ ನಾಡ್ಗೀರ್ ಧಾರವಾಡ ಅಗಸ್ತ್ಯ ಕುಂಭ ಧನಿಷ್ಠ 11 ಶೈಲಜಾ ಜಗನ್ನಾಥ್ ಬೆಂಗಳೂರು
ಭಾರದ್ವಾಜ ಮಿಥುನ ಮೃಗಶಿರ 11 ಪಂಚರತ್ನ ದಾವಣಗೆರೆ ಯಲಿಶಟ್ಲ ಕುಂಭ ಪೂರ್ವಾಷಾಢ 11 ಮಹಿಪತ್ ಎನ್ ಕುಲಕರ್ಣಿ ತೇಗೂರ್ ವಶಿಷ್ಠ ಕುಂಭ ಶದ್ದಾರ 11 ಮನೋಹರ್ ಹಿಂದೂಪುರ್ ಮೂಲಕುಲ ಮೇಷ ಭರಣಿ 11 ಲಲಿತಾ ಪಾಟೀಲ್ ನವನಗರ ಹುಬ್ಬಳ್ಳಿ ಅಗಸ್ತ್ಯ ಧನು ಪೂರ್ವಾಷಾಢ 11 ವೇದ ಚಿಟಗುಪ್ಪಿ ಧಾರವಾಡ ವಿಶ್ವಾಮಿತ್ರ ಕರ್ಕ ಆಶ್ಲೇಷ 11 ಶೋಭಾ ಪಲ್ಲಕ್ಕಿ ಶಿವಮೊಗ್ಗ ವೃಶ್ಚಿಕ ವಿಶಾಖ 11 ವಿಶಾಖ ಕಶ್ಯಪ್ ಮಿಥುನ ಆರ್ದ್ರ 11 ಶ್ರೀಲಕ್ಷ್ಮಿ ಬೆಂಗಳೂರು ಭಾರದ್ವಾಜ ವೃಶ್ಚಿಕ ಅನುರಾಧ 11 ಲಕ್ಷ್ಮೀ ಗ್ರಾಮ್ ಪುರೋಹಿತ್ ಧಾರವಾಡ ಗೌತಮ್ ಮಕರ ಧನಿಷ್ಠ 11 ವಿದ್ಯಾವತಿ ಮೂರ್ತುಗುಡ್ಡೆ ಬೆಂಗಳೂರು ಶ್ರೀವತ್ಸ ಧನು ಮೂಲ 11 ಗೀತಾ ಭೀಮರಾವ್ ಬೆಂಗಳೂರು ವಿಶ್ವಾಮಿತ್ರ ತುಲಾ ಸ್ವಾತಿ 11 ಶುಭಾ ಹೆಚ್ ಬೆಂಗಳೂರು ಸೌತ್ಯಾಲು ಕನ್ಯಾ ಹಸ್ತ 11 ಮಂಗಳಕೆ ಮೈಸೂರು ಕೌಂಡಿನ್ಯ ವೃಷಭ ಕೃತಿಕಾ 11 ಶೋಭಾ ನಾಡಗೀರ್ ಹುಬ್ಬಳ್ಳಿ ವಿಶ್ವಾಮಿತ್ರ ವೃಷಭ ರೋಹಿಣಿ 11 ಛಾಯಾ ಕುಲಕರ್ಣಿ ಧಾರವಾಡ ಅತ್ರಿ ಕರ್ಕ ಪುಷ್ಯ 11 ಅನುಶ್ರೀ ಕುಲಕರ್ಣಿ ಧಾರವಾಡ ಪರಾಶರ ವೃಶ್ಚಿಕ ಅನುರಾಧ 11 ವನಿತಾ ಬೋಡೆ ಹುಬ್ಬಳ್ಳಿ ವಶಿಷ್ಠ ಕುಂಭ ಶತಭಿಷ 11 ಭಾವನಾ ಅರ್ಚಕ್ ರಾಣೆಬೆನ್ನೂರು ಭಾರದ್ವಾಜ ಕನ್ಯಾಸ್ತ 11 ಉಷಾದೇವಿ ಎಂವಿ ಬೆಂಗಳೂರು ಗ್ರಂಥಕುಲ ವೃಷಭ ಕೃತಿಕಾ 11 ಶ್ರೀಧರ್ ಯರ್ನಾಳ್ ಬೆಂಗಳೂರು ಮೇಷ ಭರಣಿ 11 ಶ್ವೇತಾ ಶ್ರೀಧರ್ ಬೆಂಗಳೂರು ರತಿ ಥರಸ್ ಅನುರಾಧ 11 ಶಕುಂತಲ ಗುಣಗಿ ಕಾರವಾರ ಕಶ್ಯಪ್ ಮೀನಾ ವೃಷ 11 ರಶ್ಮಿ ಪಾಟೀಲ್ ಬೆಂಗಳೂರು ಅತ್ರೆ ಮೇಷ ಭರಣಿ 11 ಭವಾನಿ ಟಿ ಬೆಂಗಳೂರು ಅತ್ರೆ ಕನ್ಯಾ ಚಿತ್ತ 11 ಅಭಿನಂದನ್ ಬೆಂಗಳೂರು ಭಾರದ್ವಾಜ ತುಲಾ ವಿಶಾಖ 11 ಅಂಶುಮಾ ಬೆಂಗಳೂರು ಭಾರದ್ವಾಜ ಮೇಷ ಭರಣಿ 11 ಗಾಯತ್ರಿ ಹರಿಹರ್ ಸಂಖ್ಯಾಯನ್ ಋಷಿ ಕರ್ಕ ಆಶ್ಲೇಷ 11 ಸಾನ್ನಿಧ್ಯ ಕುಲಕರ್ಣಿ ಹುಬ್ಬಳ್ಳಿ ಭಾರದ್ವಾಜ ಕನ್ಯಾ ಚಿತ್ತ 11 ಮೇಘನಾ ದೇಸಾಯಿ ಹುಬ್ಬಳ್ಳಿ ಹರಿತಸ್ಯ ಧನು ಪೂರ್ವಾಷಾಢ 11 ಸವಿತಾ ಮೋಹನ್ ಮೈಸೂರು ಕೌಶಿಕ್ ಕರ್ಕ ಪುಷ್ಯ 11 ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ವಿಶ್ವಾಮಿತ್ರ ಮಕರ ಧನಿಷ್ಠ 11 ನಂದಬಾಯಿ ಐರ್ ಸಂಘ್ ಧಾರವಾಡ ಕಶ್ಯಪ್ ಕರ್ಕ ಆಶ್ಲೇಷ 11 ಅನ್ನಪೂರ್ಣ ಮೋಹರೇರ್ ಸಿಂದಗಿ ಕಶ್ಯಪ್ ವೃಶ್ಚಿಕ 11 ಉಮಾ ದತ್ತಾತ್ರೇಯ ಶಿವಮೊಗ್ಗ ಕಶ್ಯಪ್ ಮೇಷ ಅಶ್ವಿನಿ 11 ಅನೂಪ್ ಕುಲಕರ್ಣಿ ಬೆಂಗಳೂರು ಭಾರದ್ವಾಜ ಕರ್ಕ ಆಶ್ಲೇಷ 11 ಯಶೋಧರ ಭಟ್ ತೀರ್ಥಹಳ್ಳಿ ಕಶ್ಯಪ್ ಮಕರ ಶ್ರವಣ 11 ಮಹಿಮಾ ಪಾಟೀಲ್ ಕೋಳಿವಾಡ ಅಗಸ್ತ್ಯ ತುಲಾ ಸ್ವಾತಿ 11 ಶೀತಲ್ ಕುಲಕರ್ಣಿ ಅಣ್ಣಿಗೇರಿ ಭಾರದ್ವಾಜ ಮಕರ ಧನಿಷ್ಠ 11 ವೀಣಾ ಜೋಶಿ ಧಾರವಾಡ ವಶಿಷ್ಠ ತುಲಾ ವಿಶಾಖ 11 ಮಮತಾ ವಿಶ್ವನಾಥ್ ಮೈಸೂರು ಉಪಮನ್ಯು ಕುಲ ಕುಂಭ ಧನಿಷ್ಠ 11 ಸಂಜೋತ್ ದೇಶಪಾಂಡೆ ಹುಬ್ಬಳ್ಳಿ ಹರಿತಸ್ಮೇಶ್ ಭರಣಿ 11 ವಿಮಲಾ ಹಾವನೂರು ಬೆಳಗಾವಿ ಸುಪರ್ಣಸ್ಯ ವೃಷಭ ಕೃತಿಕಾ 11 ಮಾಲತಿ ರಾಜು ಬೆಂಗಳೂರು ಧನಂಜಯ ಕುಂಭ ಶತಭಿಷ 11 ಶ್ರೀಲಕ್ಷ್ಮಿ ಕಾಶೀಕರ್ ಧಾರವಾಡ ಕೌಶಿಕ ಮಕರ ಶ್ರವಣ 11 रुक्मिणी जोशी हरिहर कपिला वृषभ रोहिणी 11 भारती पूजार हुब्बಳ್ಳಿ ಮೇಷ ಭರಣಿ 11 ಗಿರೀಶ್ ಜಮಾದಾರ್ ಖಾನ್ ಬೆಂಗಳೂರು ಗೌತಮ್ ಕರ್ಕ ಪುನರ್ವಸು 11 ರಾಜಲಕ್ಷ್ಮಿ ಬೆಂಗಳೂರು ಅತ್ರೆ ವೃಶ್ಚಿಕ ಅನುರಾಧ 11 ಕಲ್ಪನಾ ಕುಲಕರ್ಣಿ ಧಾರವಾಡ ಅತ್ರೆ ಮೇಷ ಕೃತಿಕಾ 11 ಗಾಯತ್ರಿ ಇನಾಮದಾರ್ ಮುರ್ಕವಾಡ ಕಶ್ಯಪ ಧನು ಉತ್ತರಾಷಾಢ 11 ಚಂದ್ರಹಾಸ್ ಎಂವಿ ಬೆಂಗಳೂರು ಅತ್ರೆ ಮಿಥುನ ಪುನರ್ವಸು 11 ರತ್ನಾಬಾಯಿ ಮಠದ ಸಂಡೂರು ವಶಿಷ್ಠ ಮೀನ ರೇವತಿ 11 ರಾಮಶಾಸ್ತ್ರಿ ಮಠದ ಸಂಡೂರು ವಶಿಷ್ಠ ಕನ್ಯಾ ಹಸ್ತ 11 ರವೀಂದ್ರ ಭಟ್ ಶಿವಮೊಗ್ಗ ಭಾರದ್ವಾಜ ಮೀನ ರೇವತಿ 11 ವೀಣಾ ಡಿ ವೈದ್ಯ ಹುಬ್ಬಳ್ಳಿ ಅಂಗಿರಸ್ ಭಾರದ್ವಾಜ ಮಕರ ಶ್ರವಣ 11 ಉಷಾ ಅರ್ಚಕ್ ರಾಣೆಬೆನ್ನೂರು ಭಾರದ್ವಾಜ ತುಲಾ ಸ್ವಾತಿ 11 ಮಂಜುನಾಥ್ ಮೂರ್ತಗ ಗುದ್ದೆ ಬೆಂಗಳೂರು ಅತ್ರಿ ಶಿವಮೊಗ್ಗ 11 ಮೀರಾ ಮಾಸೂರ್ ಠಾಣೆ ಭಾರದ್ವಾಜ ಮಿಥುನ ಆರ್ದ್ರ 11 ಮಮತಾ ಜವಳಿ ಧಾರವಾಡ ಗೌತಮ್ ವೃಶ್ಚಿಕ ಅನುರಾಧ 11 ಪ್ರಕಾಶ್ ಕುಲಕರ್ಣಿ ಬಿಜಾಪುರ್ ಕೌಂಡಿನ್ಯ ಧನು ಮೂಲ 11 ಸೋಮಶೇಖರ್ ಬೆಂಗಳೂರು ಅತ್ರೇಶಾ ಕರ್ಕ ಪುಷ್ಯ 11 ರಜನಿ ಬಂಡೇಕರ್ ಕಾರವಾರ ಕಶ್ಯಪ್ ಕುಂಭ ಶತ್ತಾರ 11 ಮಾಲ್ಸಾ ಅಲ್ಬೂರ್ ಧಾರವಾಡ ಗಾರ್ಗೆ ಕುಂಭ ಶತ್ತಾರ 11
ವಿಜಯಕುಮಾರ್ ಕೊಪ್ಪಳ, ಕಶ್ಯಪ್ ಕುಂಭ ಧನಿಷ್ಠ 11, ಸೀತಾರಾಮ್ ಜೋಶಿ ಯಲಿವಾಳ್, ವಶಿಷ್ಠ ಮಿಥುನ ಪುನರ್ವಸು 11, ಮಾಧವಿ ಎಸ್ ದೇಶಪಾಂಡೆ ಹುಬ್ಬಳ್ಳಿ, ಕೌಂಡಿನ್ಯ ಕರ್ಕ ಪುಷ್ಯ 11, ಮೌನೇಶ್ವರಿ ಪತ್ತಾರ್ ಕಿತ್ತೂರ್, ಅಹಭುಂಶ ಮೀನ ಪೂರ್ವ ಭಾದ್ರಪದ 11, ರಮೇಶ್ ಯಾದವಾಡ್ ಹುಬ್ಬಳ್ಳಿ, ಅತ್ರಿ ಕನ್ಯಾ ಹಸ್ತ 11, ರಾಧಾ ಯಾದವಾಡ್ ಹುಬ್ಬಳ್ಳಿ, ಅತ್ರಿ ತುಲಾ ವಿಶಾಖ 11, ನಂದ ದೇಸಾಯಿ ವೃಷಭ ಮೃಗಶಿರ 11, ಚಂದ್ರಕಲಾ ವಿಶ್ವರೂಪ್ ಬೆಂಗಳೂರು, ಕಶ್ಯಪ್ ವೃಷಭ ಮೃಗಶಿರ 11, ವಿಜಯಲಕ್ಷ್ಮಿ ಬೆಂಗಳೂರು, ಅತ್ರೆ ವೃಷಭ ಕೃತಿಕಾ 11, ಎಚ್ ಎಸ್ ಕುಲಕರ್ಣಿ ಹುಬ್ಬಳ್ಳಿ, ಅತ್ರಿ ಕುಂಭ ಶತಾರ 11, ಚಿದಂಬರ್ ಕೆ ವಾಜಪೇಯಿ ಬೆಂಗಳೂರು, ಕಶ್ಯಪ್ ಮಿಥುನ ಪುನರ್ವಸು 9, ದಿವ್ಯಾ ನಾಗಭೂಷಣ್ ಬೆಂಗಳೂರು, ಕಶ್ಯಪ್ ಸಿಂಹ ಮಘ 9, ಪ್ರಕಾಶ್ ಕೋಲಾರ್, ದಂಡ ಒಡೆಯರ್ ತುಲಾ ಸ್ವಾತಿ 9, ವಾಮನ್ ದೀಕ್ಷಿತ್ ಧಾರವಾಡ, ವಶಿಷ್ಠ ಮೀನ ಪೂರ್ವ ಭಾದ್ರಪದ 9, ಲಕ್ಷ್ಮೀ ಎಸ್ ಎಸ್ ಹರಿಹರ್, ಸಾಂಖ್ಯಾಯನ ಋಷಿ ಮಕರ ಜ್ಯೇಷ್ಠ 7, ವೀಣಾ ಎಸ್ ಎಸ್ ಹರಿಹರ್, ಸಾಂಖ್ಯಾಯನ ಋಷಿ ಸಿಂಹ ಹುಬ್ಬ 7, ಯಶಸ್ವಿನಿ ವಿ ಎಂ ಹರಿಹರ್, ಗೌತಮ್ ವೃಶ್ಚಿಕ್ ಜ್ಯೇಷ್ಠ 7, ಜಯಲಕ್ಷ್ಮಿ ಎಂ ಎ ಹರಿಹರ್, ಮಕರ ಉತ್ತರಾಷಾಢ 7, ಸುಮಾ ದೀಕ್ಷಿತ್ ಹರಿಹರ್, ಶೌನಕ್ ಕರ್ಕ ಪುಷ್ಯ 7, ಮೀರಾ ಜಹಗೀರ್ದಾರ್ ಹೆಬ್ಬಳ್ಳಿ, ಜಮದಗ್ನಿ ಕುಂಭ ಶತಾರ 7, ಪ್ರಭಾ ಸೇಂಟ್ ಜಾರ್ಜ್ USA 7, ಜಯಶ್ರೀ ದಾಬಡೆ ಹುಬ್ಬಳ್ಳಿ, ಗೌತಮ್ ಮಕರ ಉತ್ತರಾಷಾಢ 7, ವಿಮಲ್ ವಿಷ್ಣು ಕಟಕ್ ಪುಷ್ಯ 5, ಮಾಧುರಿ ಪಾಟೀಲ್ ಬೆಂಗಳೂರು, ಶ್ರೀವತ್ಸ ವೃಶ್ಚಿಕ ಜ್ಯೇಷ್ಠ 5, ಸರೋಜಕ್ಕ ನಾಡ್ಗೀರ್ ಹುಬ್ಬಳ್ಳಿ, ವಿಶ್ವಾಮಿತ್ರ 5, ಮಂಜುಳಮ್ಮ ಕಶ್ಯಪ್ ವೃಷಭ ಮೃಗಶಿರ 5, ಗೀತಾ ಬೆಳಗಾವಿ ಶ್ರೀವತ್ಸ ಮಕರ ಧನಿಷ್ಠ 5, ಸರಸ್ವತಿ ಜ್ವೈ ಶಿವಮೊಗ್ಗ, ಹರಿತಸ್ಯ ವೃಷಭ ರೋಹಿಣಿ 5, ಸವಿತಾ ಎಸ್ ಜೋಶಿ ಹಗರಿಬೊಮ್ಮನಹಳ್ಳಿ, ಮೌದ್ಗಲ್ಯ ಸಿಂಹ 5, ಕೇಶವ್ ಕಾರ್ತಿಕ್ ಬೆಂಗಳೂರು, ನಿತುಂಡಿಲಾ ಸಿಂಹ ಪುಬ್ಬ 5, ಸುಜಾತ HV ಬೆಂಗಳೂರು, ವಿಷ್ಣು ಮಕರ ಉತ್ತರಾಷಾಢ 5, ಮೇಧಾ ಬೆಂಗಳೂರು, ಕಶ್ಯಪ್ ಮೀನ್ ರೇವತಿ 5, ಅನಿತಾ ಅನಿಲ್ ಕುಮಾರ್ ಮೈಸೂರು, ಹರಿತಸ್ಯ ಮಿಥುನ ಆರ್ದ್ರ 5, ಶ್ರೀಹರ್ಷ ಶಿವಮೊಗ್ಗ, ವಿಶ್ವಾಮಿತ್ರ ವೃಷಭ ರೋಹಿಣಿ 5, ರೂಪಾ ಕೋಲೇಕಾರ್ ಬೆಳಗಾವಿ, ಕಂಪೆ ರಿಷಿ ತುಲಾ ಸ್ವಾತಿ 5, DL ಪಾಟೀಲ್ ಕಲಬುರ್ಗಿ, ಶಿವಮೀನ ರೇವತಿ 5, ಮುಕ್ತಾ ಕಾಮನಹಳ್ಳಿ ಖಾನ್ಗಲ್, ಅಗಸ್ತ್ಯ ಮಕರ ಶ್ರವಣ 5, ಅಂಜನಾ ಕ್ಷೀರಸಾಗರ್ ಬೆಂಗಳೂರು, ಧವಲೇಶ್ವರ ಧನು 5, ಸ್ನೇಹಾ ಕ್ಷೀರಸಾಗರ್ ಬೆಳಗಾವಿ, ಕಶ್ಯಪ್ ವೃಶ್ಚಿಕ ಅನುರಾಧ 5, ಸೋನಂ ಬದ್ದಿ ಹುಬ್ಬಳ್ಳಿ, ಜಮದಗ್ನಿ ವೃಶ್ಚಿಕ ಜ್ಯೇಷ್ಠ 5, ವೆಂಕಟೇಶ್ ಜಮಖಂಡಿ ಬೆಂಗಳೂರು, ಭಾರದ್ವಾಜ್ ಮಿಥುನ ಆರ್ದ್ರ 5, ಸೌಮ್ಯ ಬಿ ಬೆಂಗಳೂರು, ಮೌನ ಭಾರ್ಗವ್ ಕುಂಭ ಪೂರ್ವ ಭಾದ್ರಪದ 5, ವೈಷ್ಣವಿ ಬಡಿಗೇರ್ ಬೆಳಗಾವಿ, ಪ್ರತ್ಯಾಂಶ ವೃಷಭ ಕೃತಿಕಾ 5, ಆರತಿ ಹಾವನೂರು ಬೆಳಗಾವಿ, ಸುಪರ್ಣ ಶಾ ಧನು ಪೂರ್ವಾಷಾಢ 5, ನೀತಾ ಶ್ರೀಕಾಂತ್ ಬೆಂಗಳೂರು, ಕೌಶಿಕ ಮೇಷ ಭರಣಿ 5, ನಾಗಲತಾ ಬಳ್ಳಾರಿ ಗಾರ್ಗ್ಯ ಕನ್ಯಾ ಹಸ್ತ 5, ವನಿತಾ ಪೋದ್ದಾರ್ ಬೆಳಗಾವಿ, ಸುಪರ್ಣ ಶಾ ಸಿಂಹ ಮಾಘ 5, ಪದ್ಮಾವತಿ ಬಳ್ಳಾರಿ, ಮೌನ ಭಾರ್ಗವ ಮಿಥುನ ಪುನರ್ವಸು 5, ಶಮೀಲಾ ರಾಜು ಬೆಂಗಳೂರು, ಶಾಂಡಿಲ್ಯ ಧನು ಪೂರ್ವಾಷಾಢ 5, ಶ್ರೀಲತಾ ಬೆಂಗಳೂರು, ಕಾಮ್ಯಾ ಕನ್ ವಿಶ್ವಾಮಿತ್ರ ಮಕರ ಶ್ರವಣ 5, ವೈಷ್ಣವಿ ಮೋಹನ್ ಮೈಸೂರು, ಕೌಶಿಕ್ ಕುಂಭ ಪೂರ್ವ ಭಾದ್ರಪದ 5, ಮಂಜುನಾಥ್ ಸಿ ಹುಬ್ಬಳ್ಳಿ ಸಿಂಹ ಮಾಘ 5, ಲಲಿತಾ ಕಮ್ಮಾರ್ ಬೆಳಗಾವಿ, ಸನಾಗ್ ಮೇಷ ಭರಣಿ 5, ಗುರುಪ್ರಸಾದ್ ಶಿವಮೊಗ್ಗ, ಗಾರ್ಗ್ಯ ವೃಶ್ಚಿಕ ಅನುರಾಧ 5, ದಯಾನಂದ ಆರ್ ತರ್ಲಘಟ್ಟಿ ಬೆಳಗಾವಿ, ಅಭೋರ್ನಾಶಿ ಮಿಥುನ ಆರ್ದ್ರ 5, ಭವಾನಿ ವೈದ್ಯ ಶಿರಸಿ, ಅಂಗೀರಸ ಭಾರದ್ವಾಜ್ ಧನು ಪೂರ್ವಾಷಾಢ 5, ವಿಜಯ್ ಪರಗಾಂವ್ಕರ್ ಬೆಂಗಳೂರು, ಶ್ರೀವತ್ಸ ಕನ್ಯಾ ಉತ್ತರ 5, ಸಂಜನಾ ಜೋಶಿ ಧಾರವಾಡ, ವಶಿಷ್ಠ ವೃಶ್ಚಿಕ ಜ್ಯೇಷ್ಠ 5, ಅಮೃತ ರೊಟ್ಟಿ ಮುಂಬೈ, ಭಾರದ್ವಾಜ್ ಕುಂಭ ಪೂರ್ವ ಭಾದ್ರಪದ 5, ಗುರುಪ್ರಸಾದ್ ಪತ್ತಾರ್ ಯರಗಟ್ಟಿ ಅಭೋಂಶ ವೃಶ್ಚಿಕ್ ಜ್ಯೇಷ್ಠ 5, ಮಂಜುಳ್ ನರಸಯ್ಯ ರಾಯಚೂರು, ಮಿಥುನಕಲ ಮೀನ ರೇವತಿ 5, ಕನಕಪ್ರಭಾ ಬೆಂಗಳೂರು, ವಾಡಿಲ್ಯ ಸಿಂಹ ಮಘ 5, ಮಮತಾ ರಾಘವೇಂದ್ರ ರಾವ್ ಹೊಸಪೇಟ್, ಕೌಂಡಿನ್ಯ ಮೇಷ ಭರಣಿ 5, ಸಿಂಚನಾ CS ಕೌಶಿಕ್ ಕುಂಭ ಶತಭಿಷ 5, ND ರಮಾಮಣಿ ಶಿವಮೊಗ್ಗ,
ಹರಿತಸ್ಯ ವೃಷಭ ರೋಹಿಣಿ 5, ರಾಜಶ್ರೀ ಸುರೇಶ್ ಬೆಂಗಳೂರು, ಗಾರ್ಗ್ಯ ಮಕರ ಶ್ರವಣ 5, ಗೀತಲಕ್ಷ್ಮಿ ಮೈಸೂರು, ಹರಿತಸ್ಯ ವೃಶ್ಚಿಕ ಜ್ಯೇಷ್ಠ 5, ಮೀನಶ್ರೀ ಮೀನಾಕ್ಷಿ ಹರ್ಲಾಪುರ್ ಧಾರವಾಡ, ಮೇಷ ಭರಣಿ 5, ಗಿರಿಜಾ ಜಯಗೊಂಡರ್ ಕೊಪ್ಪಳ, ಮೀನಾ ರೇವತಿ 5, ಸಹನಾ ಬೆಂಗಳೂರು, ವಿಷ್ಣು ಕುಂಭ ಪೂರ್ವ ಭಾದ್ರಪದ 5, ರಘುನಂದನ್ ಪುರೋಹಿತ್ ಶಿವಮೊಗ್ಗ, ಶ್ರೀವತ್ಸ ಮೇಷ ಕೃತ್ತಿಕಾ 5, ಸಂಧ್ಯಾಮೂರ್ತಿ ರಾಣೆಬೆನ್ನೂರು, ಕಶ್ಯಪ ಮೀನ ಪೂರ್ವ ಭಾದ್ರಪದ 5, ನಾರಾಯಣ್ ಕಲಬುರ್ಗಿ ಹುಬ್ಬಳ್ಳಿ, ಗೌತಮ ಕರ್ಕ ಪುನರ್ವಸು 5. ಕಲಾವತಿ ಎಂ ಮಂಗಳೂರು, ಕಪಿಲಾ ಮೀನ ಉತ್ತರ ಭಾದ್ರಪದ 5, ಭೀಮಸೇನ್ ಜೋಶಿ ಹುಬ್ಬಳ್ಳಿ, ಹರಿತಸ್ಯ ಕುಂಭ ಉತ್ತರ ಭಾದ್ರಪದ 5, ಅರ್ಚನಾ ಎನ್.ಎಸ್ ದಾವಣಗೆರೆ, ವಶಿಷ್ಠ ಮೀನ ರೇವತಿ 5, ಉಷಾ ವಾಜಪೇಯಿ ಬೆಂಗಳೂರು, ಕಶ್ಯಪ ಧನು ಮೂಲ 5, ತ್ರಿವೇಣಿ ಮಹಾಪುರುಷ್ ಬೆಂಗಳೂರು, ಅತ್ರಿ ಮಕರ ಶ್ರವಣ 5, ಅಂಜಲಿ USA, ರೇಂತಕುಲ ಮೇಷ ಅಶ್ವಿನಿ 5, ವಸುಧಾ ಶ್ರೀಧರ್ USA, ತುಲಾ ಸ್ವಾತಿ 5, ರಜನಿ ಮಂಕಲೆ ಬೆಂಗಳೂರು, ವಿಶ್ವಾಮಿತ್ರ ವೃಷಭ ರೋಹಿಣಿ 5, ನಂದಿನಿ ಎಸ್ ಬೆಂಗಳೂರು, ಭಾರದ್ವಾಜ್ ವೃಶ್ಚಿಕ ಅನುರಾಧ 5, ಪ್ರವೀಣ್ ಆರ್ ಧಾರವಾಡ, ಕೌಸ್ ಮಿಥುನ್ ಆರ್ದ್ರ 5, ದಿಗಂಬರ್ ಪಾಟೀಲ್ ಬಿಜಾಪುರ್, ಗೌತಮ್ ವೃಷಭ ರೋಹಿಣಿ 5, ಸುಮಾ ಶಶಿಧರ್ ದಾವಣಗೆರೆ, ಮೇಷ ಅಶ್ವಿನಿ 5, ರಾಮಮೂರ್ತಿ ಬೆಂಗಳೂರು, ಕೌಂಡಿನ್ಯ ಕುಂಭ ಶತಾರ 5, BS ಲಕ್ಷ್ಮಿ ಕೋಲಾರ, ಪೋಚಕುಲ ಮೇಷ ಅಶ್ವಿನಿ 5, ಶ್ರೀಲತಾ ಬೆಂಗಳೂರು, ಕೌಂಡಿನ್ಯ ಧನು ಪೂರ್ವಾಷಾಢ 5, ಡಾಕ್ಟರ್ ವರುಣಿ ಬೆಂಗಳೂರು, ಶಾಂಡಿಲ್ಯ ವೃಶ್ಚಿಕ ಜ್ಯೇಷ್ಠ 5, ನಾರಾಯಣ ಸ್ವಾಮಿ ಬೆಂಗಳೂರು, ಅತ್ರೇಯ ವೃಶ್ಚಿಕ ಅನುರಾಧ 5, ದತ್ತಾತ್ರೇಯ ಕುಲಕರ್ಣಿ ಹುಬ್ಬಳ್ಳಿ, ಶ್ರೀವತ್ಸ್ ಕುಂಭ ಧನಿಷ್ಠ 5, ಸ್ನೇಹಾ ಕಾಮತ್ ಬೆಂಗಳೂರು, ಕಶ್ಯಪ ಧನು ಪೂರ್ವಾಷಾಢ 5, ಮೋಹನ್ ಬಡಿಗೇರ್ ಬೆಂಗಳೂರು, ಅಭಂಶ ವೃಶ್ಚಿಕ ಅನುರಾಧ 5, ಮೋಹನ್ ಕುಮಾರ್ ಬೆಂಗಳೂರು, ಭಾರದ್ವಾಜ್ ಬಾಲಸ್ಲ್ಯ ಧನು ಮೂಲ 5, ಸಿರಿ ಎ ಶಿವಮೊಗ್ಗ, ವಶಿಷ್ಠ ಮೀನ ಪೂರ್ವ ಭಾದ್ರಪದ 5, ಗೋಪಿನಾಥ್ ಮುದಲಿಯಾರ್ ಬೆಂಗಳೂರು, ಶಿವಕುಂಭ ಶತಭಿಷ 5, ತ್ರಿವೇಣಿ KS ಬೆಂಗಳೂರು, ಬುಧನಕುಲ ತುಲಾ ವಿಶಾಖ 5, ಶಾರದಾಮಣಿ ಬೆಂಗಳೂರು, ನಬಲ್ಲ ಕರ್ಕ ಪುಷ್ಯ 5, ಪುಷ್ಪಾ ಗುಂಡಾ ಪುಣೆ, ಇಕ್ಷ್ವಾಕುಲ ವೃಷಭ ರೋಹಿಣಿ 5, ಸರೋಜಾ ಜೋಶಿ ಬೆಂಗಳೂರು, ಭಾರದ್ವಾಜ್ ಮಕರ ಉತ್ತರಾಷಾಢ 5, ಗಂಗಾಧರ್ ಜಂಬೂ ಋಷಿ ಹುಬ್ಬಳ್ಳಿ, ಪತಂಜಲಿ ಮೀನ ಉತ್ತರ ಭಾದ್ರಪದ 5, ಗೋಪಾಲ್ ಏಡಿ ಮಾಗಡಿ, ಪರಾಶರ್ ತುಲಾ ಸ್ವಾತಿ 5, ಮಹಾದೇವ್ ಪವಾರ್ ನರಗುಂದ್ ಸಿಂಹ 5, ದೀಪಕ್ KS ಬೆಂಗಳೂರು, ವಶಿಷ್ಠ ಕರ್ಕ ಆಶ್ಲೇಷ 5, ವಸುಧಾ ಮಸೂರ್ ಠಾಣೆ, ಭಾರದ್ವಾಜ್ ಸಿಂಹ ಮಾಘ 5, ಗಿರಿಧರ್ ಮಸೂರ್ ಠಾಣೆ, ಭಾರದ್ವಾಜ್ ತುಲಾ ವಿಶಾಖ 5, ಅನುಪಮಾ ಮೊರಬ್ ಬೆಂಗಳೂರು, ಕಶ್ಯಪ್ ಮಕರ ಶ್ರವಣ 5, ಯೋಗೇಶ್ ಜವಳಿ ಧಾರವಾಡ, ಗೌತಮ್ ಸಿಂಹ ಮಾಘ 5, ವನಶ್ರೀ ಮೊರಬ್ ಹುಬ್ಬಳ್ಳಿ, ಕಶ್ಯಪ್ ಮೀನ ರೇವತಿ 5, ದೀಪಾ ಬೆಂಗಳೂರು, ಕಶ್ಯಪ್ ಮೇಷ ಭರಣಿ 5, ವಿಜಯಲಕ್ಷ್ಮಿ ಬೆಂಗಳೂರು, ವಿಶ್ವಾಮಿತ್ರ ಮಕರ ಉತ್ತರಾಷಾಢ 5, ಸಂಜನಾ ಪ್ರಸಾದ್ ಅತ್ರೇಯ ಧನು ಮೂಲ 5, ಸರಸ್ವತಿ ಚಳ್ಳಕೆರೆ ಅತ್ರಿ ಧನು ಮೂಲ 5, ಸುಪ್ರೀತಾ ಆರ್ ಮೈಸೂರು, ಶಾಂಡಿಲ್ಯ ತುಲಾ ವಿಶಾಖ 5, ಮನೋಜ್ ಕೃಷ್ಣ ಶಿವಮೊಗ್ಗ, ವಶಿಷ್ಠ ಸಿಂಹ ಹುಬ್ಬ 5, ಸ್ನೇಹಾ ಹಿರೇಮಠ್ ಧಾರವಾಡ ಧನು 5, ಶಿವಕುಮಾರ್ ಬುಶೆಟ್ಟಿ ಗಡಾಗ್ ಮಕರ ಉತ್ತರಾಷಾಢ 5, ಗಡಾಗೋ ಗದಗೋ ನೋಡ್ರಿ, ಶಶಿಕಾಂತ್ ಪತ್ತಾರ್ ಹಿಡ್ಕಲ್ ಅಭಂಶ ಕುಂಭ ಧನಿಷ್ಠ 5, ರಮೇಶ್ ಬಿ ಬೆಂಗಳೂರು, ಮೌನ ಭಾರ್ಗವ್ ಮೇಷ ಭರಣಿ 5, ರವಿ ಹೊಂಗಲ್ ನರಗುಂದ್ ಮಿಥುನ 5, ಮಾಲ್ತೇಶ್ ಬೆಂಗಳೂರು, ಶಿವ ವೃಷಭ ಮೃಗಶಿರ 5, ಲೀಲಾವತಿ ಅರುಣಾಚಲ್ ಮಠ ಬೈಲ್ಹೊಂಗಲ್ ಮಕರ ಭರಣಿ 5, ಕಾರುಣ್ಯ ಜಿ ಮೈಸೂರು, ವಶಿಷ್ಠ ಮೀನ ಉತ್ತರ ಭಾದ್ರಪದ 5, ಶರಣ್ಯ ಜಿ ಮೈಸೂರು, ವಶಿಷ್ಠ ಮಕರ ಉತ್ತರಾಷಾಢ 5, ಕಾರುಣ್ಯ ಜಿ ರಿಪೀಟ್ ಆಗಿದೆ, ಕಾರುಣ್ಯ ಶರಣ್ಯ 2 ಸಲ ರಿಪೀಟ್ ಆಗಿದೆ. ಮೈಥಿಲಿ ಕೃಷ್ಣ, ಜ್ಯೋತ್ಸ್ನಾ ಮುತ್ತಗಿ ಹುಬ್ಬಳ್ಳಿ, ಅಗಸ್ತ್ಯ ಕನ್ಯಾ ಹಸ್ತ 5, ಮೈಥಿಲಿ ಕೃಷ್ಣ ಬೆಂಗಳೂರು, ಶಾಂಡಿಲ್ಯ ಕನ್ಯಾ ಚಿತ್ತ 5, ಮಮತಾ ರಘುನಾಥ್ ಬೆಂಗಳೂರು, ವಿಷ್ಣು ಸಿಂಹ ಉತ್ತರ 5, ರಾಜಶ್ರೀ ಬೆಂಗಳೂರು, ಹರಿತಸ್ಯ ವೃಷಭ ಕೃತಿಕಾ 5, ಮಂಜು ಪೇರಿವಾಲ್ ಬೆಂಗಳೂರು, ಬಾಲವಂಶ ಸಿಂಹ 5, ಶ್ರುತಿ ಮೊಹರೇಕರ್ ಸಿಂದಗಿ,
ಕಶ್ಯಪ್ ಸಿಂಹ ಪೂರ್ವ 5, ಪಲ್ಲವಿ ಹೆಗ್ಡೆ ಯಲ್ಲಾಪುರ್, ವಶಿಷ್ಠ ಕನ್ಯಾ ಉತ್ತರ 5, ಶ್ರೀರಂಜನಿ ಶಿವಮೊಗ್ಗ, ಕಶ್ಯಪ ವೃಶ್ಚಿಕ ಅನುರಾಧ 5, ಗೀತಾಂಜಲಿ ಬೆಂಗಳೂರು, ಕೌಶಿಕ್ ಮಹಾಮುನಿ ಧನು ಪೂರ್ವಾಷಾಢ 5, ಆಶಾರಾಣಿ ಕೆ ಬೆಂಗಳೂರು, ವಿಷ್ಣು ಮೇಷ ಕೃತಿಕ 5, ಸುದರ್ಶನ್ ಶರ್ಮಾ ಬೆಂಗಳೂರು, ಹರಿತಸ್ಯ ತುಲಾ ವಿಶಾಖ 5, ರಾಮಕೃಷ್ಣ ಬೆಂಗಳೂರು, ವಿಷ್ಣು ಕರ್ಕ ಪುಷ್ಯ 5, ಸುಮೇಧ್ ಇನಾಮ್ದಾರ್ ಹುಬ್ಬಳ್ಳಿ, ಕಶ್ಯಪ ವೃಶ್ಚಿಕ 5, ವಸುಂಧರಾ ದೇಶ್ನೂರ್ ಬೆಳಗಾವಿ, ಅಭೋನಾಶಿ ವೃಷಭ ರೋಹಿಣಿ 5, ಬಿ ರಾಮಚಂದ್ರ ಹೈದರಾಬಾದ್, ಚಿಲಕುಲ ತುಲಾ ಜ್ಯೇಷ್ಠ 5, ಗಾಯತ್ರಿ ಸುಖವಾಸಿ ಸಿಂಧನೂರ್, ಸಂಧಿಪಲ್ಲ ಮಿಥುನ ಪುನರ್ವಸು 5. ಯಮ ಲಕ್ಷ್ಮೀ ಕೆ ಶೆಟ್ಟಿ ಸಿಂಧನೂರ್, ಮಿಥುನ್ ಕುಲ ಮೇಷ 5, ವಿನಯಶ್ರೀ ಸಿಂಧನೂರ್, ಅಯ್ಯಂಕುಲ ವೃಶ್ಚಿಕ ಜ್ಯೇಷ್ಠ 5, ಲೀಲಾವತಿ ಟಿ ಹಗರಿಬೊಮ್ಮನಹಳ್ಳಿ ಮಹಾಶೆಟ್ಟಿ ಕನ್ಯಾ 5, ಪ್ರಭುದೇವ್ DS ಹಗರಿಬೊಮ್ಮನಹಳ್ಳಿ ಮಹಾಶೆಟ್ಟಿ ಕನ್ಯಾ ಹುಬ್ಬ 5, ಮಂಜುಳ R ಮೈಸೂರು, ಭಾರದ್ವಾಜ್ ಕರ್ಕ ಆಶ್ಲೇಷ 5, ಕನಕಲಕ್ಷ್ಮಿ ಬೆಂಗಳೂರು, ಅತ್ರೆ ತುಲಾ ಸ್ವಾತಿ 5, ರೇಣುಕಾ ಬಿನ್ನಾಳ್ ಬೆಂಗಳೂರು, ಶಿವ ತುಲಾ 5, ಮಹಂತೇಶ್ ಬಿನ್ನಾಳ್ ಬೆಂಗಳೂರು, ಶಿವಕರ್ಕ ಆಶ್ಲೇಷ 5, ಉಮಾದೇವಿ ಚರಂತಿ ಮಠ್ ಇಟಗಿ, ಕನ್ಯಾ ಉತ್ತರ ಫಾಲ್ಗುಣಿ 5, ರೋಹಿಣಿ ಇನಾಮ್ದಾರ್ ರಾಣೆಬೆನ್ನೂರು, ಮೌದ್ಗಲ್ಯ ತುಲಾ ಚಿತ್ತ 5, ಶ್ರೀದೇವಿ ಬೆಟಗೇರಿ ಮಿಥುನ ಪುನರ್ವಸು 5, ಮಂಜುಳಾ ಗಿರೀಶ್ ವೀಣಾ ಹುಬ್ಬಳ್ಳಿ, ಕೌಶಿಕ ವೃಷಭ ಮೃಗಶಿರ 5, ಮೋಹನ್ ವಿಶ್ವರೂಪ್ ಬೆಂಗಳೂರು, ಕಶ್ಯಪ ಕನ್ಯಾ ಹಸ್ತ 5, ಸರಳಾ ವಿಶ್ವರೂಪ್ ಬೆಂಗಳೂರು, ಕಶ್ಯಪ ಮೇಷ ಭರಣಿ 5, ರಂಗನಾಥ್ ವಿಶ್ವರೂಪ್ ಬೆಂಗಳೂರು, ಕಶ್ಯಪ ಕರ್ಕ ಆಶ್ಲೇಷ 5, ಶುಭಾ ವಿಶ್ವರೂಪ್ ಬೆಂಗಳೂರು, ಕಶ್ಯಪ ಮಿಥುನ ಮೃಗಶಿರ 5, ದಿಶಾ ವಿಶ್ವರೂಪ್ ಬೆಂಗಳೂರು, ಕಶ್ಯಪ ಸಿಂಹ ಮಾಘ 5, ಪ್ರೀತಮ್ ವಿಶ್ವರೂಪ್ ಬೆಂಗಳೂರು, ಕಶ್ಯಪ ಧನು ಪೂರ್ವಾಷಾಢ 5, ಪ್ರಿಯಾ ವಿಶ್ವರೂಪ್ ಬೆಂಗಳೂರು, ಕಶ್ಯಪ ಕನ್ಯಾಸ್ತ 5, ಗಾಯತ್ರಿ ಬೆಂಗಳೂರು, ಬಾಲಶಟ್ಲ ವೃಶ್ಚಿಕ ಜ್ಯೇಷ್ಠ 5, ಸೀತಮ್ಮ ಎಲ್ಲೂರು ಸಿಂಧನೂರು, ಯಲಶತ್ಲ 5, ಅಂಕಿತಾ ಎಲ್ಲೂರು ಸಿಂಧನೂರು, ಯಲಶತ್ಲ ವೃಶ್ಚಿಕ ಅನುರಾಧ 5, ಶೈಲಜಾ ರೊಟ್ಟಿ ಭಾರದ್ವಾಜ್ ಕನ್ಯಾಸ್ತ 5, ಸುಷ್ಮಾ ಪಾಚಲಗ್ ಹುಬ್ಬಳ್ಳಿ, ಗೌತಮ್ ಧನು ಮೂಲ 5, ಸಂತೋಷ್ ಪಾಟೀಲ್ ಹುಬ್ಬಳ್ಳಿ, ಅಗಸ್ತ್ಯ ಕನ್ಯಾ 5, ಭಾರತಿ ಜೋಶಿ ಬೆಳಗಾವಿ, ಭಾರದ್ವಾಜ್ ತುಲಾ ಸ್ವಾತಿ 5, ಮಾಂಧಾತ್ ವಿ ಬೆಂಗಳೂರು, ಹರಿತಸ್ಯ ವೃಶ್ಚಿಕ ವಿಶಾಖ 5, ಅರ್ಪಿತಾ ನಾಡಿಗ್ ಬೆಂಗಳೂರು, ಹರಿತಸ್ಯ ಕುಂಭ ಶತಭಿಷ 5, ಗಾಯತ್ರಿ ಕಾಂಚೀಪುರಂ, ಕನ್ಯಾ ಪುನರ್ವಸು 3, ರಾಜೇಶ್ವರಿ ಬೆಂಗಳೂರು, ಮಿಥುನ ಕುಲ ಕನ್ಯಾ ಚಿತ್ತ 3, ವಿದ್ಯಾ ಬೆಂಗಳೂರು, ಹರಿತ್ಸ್ಯ ಧನು ಮೂಲ 3, ಅನುಷಾ ಇನಾಮ್ದಾರ್ ರಾಣೆಬೆನ್ನೂರು, ಮೌದ್ಗಲ್ಯ ಮೇಷ ಕೃತಿಕಾ 3, ಸರಿತಾ ಪಿ ಕುಲಕರ್ಣಿ ಬೆಂಗಳೂರು, ಕಶ್ಯಪ್ ಕನ್ಯಾ ಚಿತ್ತ 3, ಮೈತ್ರಾ HP ದಾವಣಗೆರೆ, ಅಯ್ಯಂಕುಲ ತುಲಾ ಸ್ವಾತಿ 3, ರತ್ನಾಕರ ರಥಾಕರ್ ಬೆಳಗಾವಿ, ಸುಪರ್ಣಾ ಮಕರ 3, ನಾಗಭೂಷಣ್ ಪತ್ತಾರ್ ಬೈಲ್ಹೊಂಗಲ್, ಸನಾತನ ಮಕರ ಶ್ರವಣ 3, ಅಂಬಿಕಾ ಕಡಿಯಾಲಿ ಅಟ್ಲಾಂಟಾ US, ಭಾರದ್ವಾಜ್ ಕುಂಭ ಧನಿಷ್ಠ 3, ಪ್ರಣವ್ ಬೆಂಗಳೂರು, ಕಶ್ಯಪ್ ಮಿಥುನ ಆರ್ದ್ರ 3, ವನಜಾ ಶ್ರೀನಾಥ್ ಬೆಂಗಳೂರು, ವಡುಲ್ ವೃಷಭ ರೋಹಿಣಿ 3, GS ಪದ್ಮಾ ಬೆಂಗಳೂರು, ಭಾರದ್ವಾಜ್ ಮೇಷ ಅಶ್ವಿನಿ 2, ಅನುಷಾ ಇನಾಮ್ದಾರ್ ರಾಣೆಬೆನ್ನೂರು ಆಗಿದೆ ಒಂದು ಸಲ, ಗಾಯತ್ರಿ ಪಾರ್ಥಾರ್ಥಿ ಬೆಂಗಳೂರು, ಭಾರದ್ವಾಜ್ ಕನ್ಯಾಸ್ತ 2, ರಾಜೇಶ್ವರಿ ಎಲ್ಲೂರು ಸಿಂಧನೂರು, ಯಲಶತ್ಲ ತುಲಾ ಸ್ವಾತಿ 2, ಅಭಿನವ್ ಬೆಂಗಳೂರು, ಕಶ್ಯಪ್ ವೃಷಭ ರೋಹಿಣಿ 1, ರಮೇಶ್ TM ಮೈಸೂರು, ಕೌಂಡಿನ್ಯ ವೃಶ್ಚಿಕ ಅನುರಾಧ 1, ರಶ್ಮಿ ಶಶಿಧರ್ ದಾವಣಗೆರೆ, ಕನ್ಯಾ ಹಸ್ತ 1, ತರುಣ್ ಪೇರಿವಾಲ್ ಬೆಂಗಳೂರು, ಬಾಲವಂಶ ತುಲಾ ವಿಶಾಖ 1, ಅನಸೂಯಾ BA ಬಿಜಾಪುರ್, ಶಿರಹಟ್ಟಿ ಶ್ರೀವತ್ಸ ತುಲಾ ವಿಶಾಖ 1, ರೇಷ್ಮಾ MD ಬೆಂಗಳೂರು, ವಸ್ತ್ರಕುಲ ತುಲಾ ಸ್ವಾತಿ 1, ಅನಿರುದ್ಧ TS ಮೈಸೂರು, ವಶಿಷ್ಠ ಮೇಷ ಉತ್ತರ ಭಾದ್ರಪದ 1, ಭಾಸ್ಕರ್ ಕುಲಕರ್ಣಿ ಬೆಂಗಳೂರು, ಮೌನ ಭಾರ್ಗವ ಮೀನ ಉತ್ತರ ಭಾದ್ರಪದ 1, ಪ್ರಸಾದ್ ಕುಮಾರ್ ಮಂಗಳೂರು 1, M ಅನೂಪ್ ಸಿಂಧನೂರು, ಮಿಥುನ ಕುಲ ಮೇಷ 1, ಸಮರ್ಥ್ SA ದಾವಣಗೆರೆ, ಯಲಿಶಟ್ಲ ವೃಷಭ ರೋಹಿಣಿ 1, ಶ್ರೀಪಾದರಾವ್ ಮುಂಬೈ, ಅತ್ರೆ ಕನ್ಯಾ ಉತ್ತರ 1, ಪೂರ್ಣಿಮಾ ಜೋಶಿ ಬೆಂಗಳೂರು 1, ಭಾವನಾ ದೊಡ್ಡವಾಡ್ ಧಾರವಾಡ 1, ಮೀನಾಕ್ಷಿ ಕುಲಕರ್ಣಿ ಧಾರವಾಡ 1, ಪದ್ಮಾವತಿ ಕುಲಕರ್ಣಿ
ಹುಬ್ಬಳ್ಳಿ 1, ಗೀತಾಬಾಯಿ ಕುಲಕರ್ಣಿ ಹುಬ್ಬಳ್ಳಿ 1. ಒಟ್ಟು ಪಾಠ ಮಾಡುವವರ ಸಂಖ್ಯೆ 289 ಇದೆ. ಒಟ್ಟು ಪಾಠ 2112 ಇದೆ. ಎವರೇಜ್ ಏನದ 7.3 ಇದೆ. 7.3 ಸರಾಸರಿ ಇರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಇವತ್ತು 20ನೇ ಗ್ರೂಪಿನ ಎಲ್ಲ ಒಂದು ಸಾಧಕರ ಸದ್ಭಕ್ತರ ಹೆಸರುಗಳನ್ನು ಸದ್ಗುರುಗಳ ಚರಣಾರವಿಂದಗಳಲ್ಲಿ ನಿವೇದನೆ ಮಾಡಿದ್ದೀವಿ. ನಿಜವಾಗಿಯೂ ಇದೊಂದು ಭಾಗ್ಯ ಏನು ಅಂತಂದರೆ 2 ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಆಮೇಲೆ ಗೋದಾನ ಸಂಕಲ್ಪ ಮಾಡಿಸ್ತೀನಿ. ಏನು ಅಂತಂದರೆ, ಮೊದಲನೇದಾಗಿ ಇಂಥ ಒಂದು ದೊಡ್ಡ ಪ್ರವಾಹ ಹರಿತಾ ಇರುವಾಗ, ಅರ್ಥಾತ್ ಏನು ಅಂದರೆ ಇಂಥ ಒಂದು ದೊಡ್ಡದೊಂದು ಏನು ಹೊಂಟಿದೆ ಅಂದ್ರೆ ಪ್ರವಾಹ ಹೊಂಟಿದೆ ಅಂದರೆ, ಅದಕ್ಕಿಂತಲೂ ವಿಶೇಷವಾಗಿ ಇಷ್ಟು ದೊಡ್ಡದೊಂದು ಸದ್ಗುರುಗಳ ಒಂದು ಏನು ಹೊಂಟಿದೆ ಅಂದರೆ ಟ್ರೈನ್ ಹೊಂಟದು. ಇದು ಎಲ್ಲಿ ಹೊಂಟದೆ ಅಂದ್ರೆ ಅರ್ಥಾತ್ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಅಖಂಡ ಸಮಾಧಾನದ ಕಡೆಗೆ ಒಂದು ದೊಡ್ಡದೊಂದು ಏನು ಹೊಂಟಿದೆ ಅಂದರೆ ಟ್ರೈನ್ ಹೊಂಟದ, ಗಾಡಿ ಹೊಂಟದ. ಇದರೊಳಗೆ ಏನಿವೆ ಅಂದರೆ ಒಂದು ಗ್ರೂಪು ಅಂದರೆ ಒಂದು ಬೋಗಿ ಇದ್ದಂಗೆ, ಒಂದು ಡಬ್ ಇದ್ದಂಗೆ. ಅದೇ ರೀತಿಯಾಗಿ ಏನದ ಅಂದರೆ ಈ ಗುರುಗಳು ಮಹಾರಾಜರು ಏನು ಮಾಡಿದ್ದಾರೆ, ಸದ್ಗುರುಗಳು ಏನು ಮಾಡಿದ್ದಾರೆ ಅಂದ್ರೆ 100 ಡಬ್ಬಿ ಜೋಡಿಸಿಟ್ಬಿಟ್ಟಾರೆ ಸದ್ಯ ಈಗ. ಅರ್ಥಾತ್ ಏನು ಅಂದರೆ ಅದರೊಳಗೆ 50-51 ಡಬ್ಬಿ ತುಂಬ್ಯಾವೆ. ತುಂಬಿದ್ರೊಳಗೂ ಬಹಳಷ್ಟು ಡಬ್ಬಿಗಳು ಏನವ ಅಂದರೆ ಸ್ವಲ್ಪ ಖಾಲಿನೂ ಅವ. ಸಾಧಾರಣ ಅದು ಒಂದೊಂದು ಡಬ್ಬಿ ಏನದ 254 ಸೀಟ್ ಹಿಡಿಯುವಂಥದ್ದು ಒಂದೊಂದು ಡಬ್ಬಿ. ಆ ಒಂದೊಂದು ಬೋಗಿ ಒಳಗೂ ಎಷ್ಟೋ ಬೋಗಿಗಳಲ್ಲಿ ಏನಿದೆ ಅಂದ್ರೆ ಅವು ಸೀಟ್ ಫುಲ್ ಆಗಿಲ್ಲ ಇನ್ನೂ. ಅವು ಸೀಟ್ ಫುಲ್ ಆಗಬೇಕು ಅನ್ನುವಂಥದ್ದು ಒಂದು ಕಳಕಳಿ. ಇಷ್ಟೊಂದು ಇದಕ್ಕೇನಂದ್ರೆ ಮುಖ್ಯವಾಗಿ ಇದಕ್ಕಾಗಿ ಯಾವುದೂ 10 ಪೈಸೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಅಂಥ ಬಹಳ ದೊಡ್ಡ ಪರಿಶ್ರಮ ಪಡಬೇಕಾಗಿಲ್ಲ. ಮತ್ತು ಅಂಥ ಒಂದು ದೊಡ್ಡದೇನಪ್ಪ ಭಾಳಷ್ಟು ಅದಕ್ಕಾಗಿ ನಮ್ಮದು ಇಡೀ ಪ್ರಪಂಚದ ಎಲ್ಲ ಸಮಯ ಅದಕ್ಕೆ ಹಾಕಬೇಕು ಅನ್ನುವಂಥದ್ದು ಇಲ್ಲ. ಅನಾಯಾಸವಾಗಿ ಪ್ರತಿಯೊಂದು ಸ್ಟೇಷನ್ನಿಂದನೂ ನೀವು ಯಾವ್ಯಾವ ಊರಾಗಾದರೂ ಇರಲಿ, ಎಲ್ಲ ಕಡೆಯಿಂದಲೂ ಎಲ್ಲ ಸ್ಟೇಷನ್ ಎಲ್ಲ ಊರಿನಿಂದಲೂ ತಮ್ಮ ಸದ್ಭಕ್ತರನ್ನು ಸಾಧಕರನ್ನು ಕರ್ಕೊಂಡು ಇದು ಎಲ್ಲಿಗೆ ಹೋಗ್ತಕ್ಕಂಥದ್ದು ಅಂದ್ರೆ ಒಂದು ಸಮಾಧಾನ ಅನ್ನುವಂಥ ಬಹಳ ದೊಡ್ಡ ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಜೀವನದ ಸಾರ್ಥಕತೆ ಅನ್ನುವಂಥದ್ದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇದೇ ಜೀವನದಲ್ಲಿ ಆ ಮೋಕ್ಷದ ಒಂದು ಆನಂದವನ್ನು ಅನುಭವಿಸ್ತಕ್ಕಂಥ ಸ್ಟೇಷನ್ನಿಗೆ ಅದ್ರ ಮುಂದೆ ಯಾವ ಸ್ಟೇಷನ್ನೂ ಇಲ್ಲ. ಅದೇ ಒಂದು ಕೊನೆ ಸ್ಟೇಷನ್ನು ಮತ್ತು ಬಹಳ ಶೋಭೆಯದ. ಮತ್ತು ಇದರೊಳಗೆ ಏನದ ಅಂದ್ರೆ ಬೇಕಾದಷ್ಟು ಇನ್ನೂ ಡಬ್ಬಿ ಖಾಲಿ ಅವ, ರಿಸರ್ವೇಷನ್ನು ಬೇಕಾಗಿಲ್ಲ. ಬರೀ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು, ರಿಸರ್ವೇಷನ್ನು ಆದಂಗನೇ ಆಗ್ತದೆ. ಫಕ್ತ ಏನಪ್ಪ ಅಂದ್ರೆ ನಮ್ಮದು ಹೆಸರು ಬರೆಸೋದು, ಒಳಗೆ ಡಬ್ಬ್ಯಾಗ ಕೂಡೋದು. ಅರ್ಥಾತ್ ಏನು ಅಂದರೆ ನಾವು ಅದರೊಳಗೆ ಪ್ರವೇಶ ಮಾಡೋದು, ಒಂದೊಂದು ಗ್ರೂಪಿನಲ್ಲಿ ನಮ್ಮ ಹೆಸರು ಬರೆಸಿ ನಾವು ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಏನು ಅರ್ಥಾತ್ ಏನು ಅಂದರೆ ಭಗವಂತನ ಒಂದು ಗಾಡಿ ಹೊಂಟದನು, ಟ್ರೈನ್ ಹೊಂಟದನು. ಇದರೊಳಗೆ ನಾವು ಎಲ್ಲರೂ ಏನದ ನಮ್ಮ ಹೆಸರು ಬರೆಸಿ, ಅದಕ್ಕಾಗಿ ಏನು ಅಂದರೆ ಬೇರೆ ಭಾಳ ಏನು ಕಷ್ಟಪಡಬೇಕಾದ್ದಿಲ್ಲ. ಒಟ್ಟು ನಮ್ಮ ಹೆಸರನ್ನು ಅದರೊಳಗೆ ನಾವು ಸೇರಿಸ್ಕೊಂಡ್ಬಿಡಬೇಕು. ಅದಕ್ಕಾಗಿ ಏನದ ಪ್ರತಿಯೊಂದು ಡಬ್ಬಿ ಅರ್ಥಾತ್ ಏನು ಅಂದ್ರೆ ಅದನ್ನು ಟಿಕೆಟ್ ಕೊಡ್ತಕ್ಕಂಥವ್ರು ತಯಾರಾಗೇ ಕೂತಿರ್ತಾರೆ. ನೀವು ಬರೀ ಅದರೊಳಗೆ ಹಾಕಿಬಿಟ್ರೆ ಸಾಕು, ಒಂದು ಬಟನ್ ಒತ್ತಿಬಿಟ್ರಿ ಅಂದ್ರೆ ಅದರೊಳಗೆ ಭರ್ತಿ ಆಗಿಬಿಡ್ತೀರಿ. ಆ ಗಾಡಿ ಒಳಗೆ ಕೂತೀವಿ ಅಂದ್ರೆ ನಿಶ್ಚಿಂತೆಯಿಂದ ನಾವು ನಮ್ಮೇನು ಅಂತಂದ್ರೆ ನಮ್ಮನ್ನು ಭಗವಂತ ಸದ್ಗುರುಗಳು ನಮ್ಮನ್ನು ಏನು ಮಾಡ್ತಾರೆ, ಅಖಂಡ ಸಮಾಧಾನ ಕಡೆ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಇವಷ್ಟು ಸದ್ಗುರುಗಳು ಜೋಡಿಸಿರ್ತಕ್ಕಂಥ ಅಷ್ಟು ಡಬ್ಬಿ ತುಂಬಬೇಕು ಅನ್ನೋದೇ ನಮ್ಮ ಕಳಕಳಿ ಅದೇ. ಅಲ್ಲಿವರೆಗೂ ಈ ಅರ್ಥಾತ್ ಏನು ಅದು 100 ಆದ ಬಳಕು ಮತ್ತು ಅರ್ಥಾತ್ ಅವರು ಮತ್ತೆ ಬೇಕಾದಷ್ಟು ಡಬ್ಬಿ ಅವರು ಜೋಡಿಸ್ಲಿಕ್ಕೆ ತಯಾರಿದ್ದಾರೆ. ಆದ್ದರಿಂದ ಕನಿಷ್ಠ ಅಷ್ಟಾದರೂ ಡಬ್ಬಿ ತುಂಬಬೇಕು ಅನ್ನುವಂಥ ಕಳಕಳಿ ಇದೆ. ಆದ್ದರಿಂದ ಆದಷ್ಟು ಬೇಗನೆ ಎಲ್ಲರೂ ಏನು ಮಾಡಬೇಕು ಅಂದ್ರೆ ಅದು ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಅರ್ಥಾತ್ ಅದರೊಳಗೆ ನಿಮ್ಮ ಹೆಸರು ಭರ್ತಿ ಮಾಡಬೇಕು, ಜಾಯಿನ್ ಆಗಬೇಕು. ಅದೇ ರೀತಿಯಾಗಿ ಇನ್ನೊಂದು ಮಹತ್ವದ ವಿಷಯ ಏನು ಅಂತಂದರೆ, ಈಗ ನಾನು ಯಾರ್ಯಾರ ಹೆಸರನ್ನು ಹೇಳ್ತೀನೋ ಓದ್ತೀನೋ, ಸದ್ಗುರುಗಳ ಎಂಥ ಒಂದು ವಿಶ್ವವ್ಯಾಪಿ ಅವ್ರದ್ದು ದೃಷ್ಟಿ ಇರ್ತದೆ ಅಂದರೆ ಅವ್ರ ಹೆಸರು ಓದಿದ ಕೂಡಲೇ ಅವರು ಅರ್ಥಾತ್ ಏನು ಅಂದರೆ ಮಹಾರಾಜರ ದೃಷ್ಟಿ ಮುಂದೆ ಬಂದು ಬಿಡ್ತಾರೆ. ಅವ್ರು ಮಹಾರಾಜರ ದೃಷ್ಟಿ ಮುಂದೆ ಬಂದ ಕೂಡಲೇ ಮಹಾರಾಜರು ಅವ್ರ ಕಡೆ ಕೃಪಾ ದೃಷ್ಟಿಯಿಂದ ನೋಡ್ತಾರೆ. ಅವ್ರ ಹೆಸರು ಉಚ್ಚಾರ ಆದ ಕೂಡಲೇ ಮಹಾರಾಜರು ಅವ್ರ ಕಡೆಗೆ ಅತ್ಯಂತ ಕೃಪಾ ದೃಷ್ಟಿಯಿಂದ ನೋಡಿ ಅವ್ರ ಮೇಲೆ ಅವರಿಗೆ ಅನುಗ್ರಹ ಮಾಡ್ತಾರೆ, ಅವರಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಅವರು ಅರ್ಥಾತ್ ಏನು ಅಂದರೆ ಮಹಾರಾಜರ ಹೆಸರು ಓದಿದ ಕೂಡಲೇ
ಅವರು ಮಹಾರಾಜರ ಕಣ್ಣು ಮುಂದೆ ದೃಷ್ಟಿ ಮುಂದೆ ಬಂದ ಕೂಡಲೇ ಮಹಾರಾಜರು ಸೂಕ್ಷ್ಮವಾಗಿ ಅವ್ರು ಎಷ್ಟು ಪಾಠ ಮಾಡ್ತಾರೆ ಅನ್ನೋದ್ರ ಕಡೆಗೂ ನೋಡ್ತಾರೆ. ನಾವು ಒಂದು ಎರಡು ಪಾಠ ಮಾಡಿ ಮಹಾರಾಜರ ಮುಂದೆ ನಿಂತಿದ್ವಿ ಅಂದ್ರೆ ಮಹಾರಾಜರಿಗೇ ನಮ್ಮ ಬಗ್ಗೆ ದಯ ಅನ್ನಿಸ್ತದೆ, ಕಳಕಳಿ ಅನ್ನಿಸ್ತದೆ. ಆವಾಗ ಅವರು ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದಲ್ಲಿ ಏನು ಪ್ರೇರಣೆ ಮಾಡ್ತಾರೆ ಅಂದ್ರೆ, ನೀನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಪಾಠ ಮಾಡಪ್ಪ, ಅದರಿಂದ ನಿನಗೆ ಹಿತ ಆಗ್ತಾ ಅನ್ನುವಂಥ ಪ್ರೇರಣೆ ಮಾಡ್ತಾರೆ. ಆದ್ದರಿಂದ ನಾವು ನಮ್ಮ ಯಾರ್ಯಾರ ಹೆಸರು ನಾವು ಓದ್ತೀವೋ ಅವರೆಲ್ಲರೂ ಸಹಿತ ಮಹಾರಾಜರ ದೃಷ್ಟಿಯ ಒಂದು ಮುಂದೆ ಕಣ್ಣು ಮುಂದೆ ಬಂದಂಗೆ ಆಗ್ತದೆ. ಮಹಾರಾಜರ ಕಿವಿ ಮೇಲೆ ನಿಮ್ಮ ಹೆಸರು ಬೀಳ್ತದೆ, ಮಹಾರಾಜರ ಕಣ್ಣು ಮುಂದೆ ನೀವು ಬಂದಂಗೆ ಆಗ್ತದೆ. ಈ ರೀತಿಯಾಗಿ ಅವ್ರು ನಿಮಗೇನು ಮಾಡ್ತಾರೆ ಅಂದ್ರೆ ಅನುಗ್ರಹ ಮಾಡ್ತಾರೆ ಎಲ್ಲರಿಗೂ. ಆದ್ದರಿಂದ ನಮ್ಮ ಕಳಕಳಿಯ ಒಂದು ವಿನಂತಿ ಏನು ಅಂದ್ರೆ, ನಾವು ನಿಮ್ಮ ಹೆಸರು ಓದಿದ ಕೂಡಲೇ ನಿಮ್ಮ ಚಿತ್ರ ಏನದನೋ, ನಿಮ್ಮ ಸ್ವರೂಪ ಏನದನೋ ಮಹಾರಾಜರ ಕಣ್ಣು ಮುಂದೆ ಬಂದಾಗ ಅದು ಹೆಂಗಿರಬೇಕು ಅಂದ್ರೆ, ನಾನು ನನ್ನ ಅರ್ಥಾತ್ ಶಕ್ತಿ ಮೀರಿ ಪಾಠ ಮಾಡ್ಲಿಕ್ಕೆ ಹತ್ತೀನಿ. ಮಹಾರಾಜರನ್ನೊಬ್ಬರು ಕೇಳಿದ್ರು ನಾಮಸ್ಮರಣೆ ಎಷ್ಟು ಮಾಡಬೇಕು ಅಂದ್ರೆ, ಮಹಾರಾಜರು ಏನಂದ್ರು ಅಂದ್ರೆ, ನಿಮ್ಮ ಪ್ರಪಂಚದ ಪರಿಸ್ಥಿತಿಯಲ್ಲಿ ಇದಕ್ಕಿಂತಲೂ ಹೆಚ್ಚಿಗೆ ಮಾಡಲಿಕ್ಕೆ ಶಕ್ಕಿಲ್ಲ ಅನ್ನುವಷ್ಟು ಮಾಡಿರಿ ಅಂತ. ಹೆಂಗೋ ಹಂಗೆ ನಮಗೆ ಇದಕ್ಕಿಂತಲೂ ಹೆಚ್ಚಿಗೆ ಮಾಡಲಿಕ್ಕೆ ಶಕ್ಕಿಲ್ಲ ಅನ್ನುವಷ್ಟು ನಾವು ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಮತ್ತು ಮಹಾರಾಜರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅನ್ನುವಂಥ ಕಳಕಳಿಯಿಂದ ಹೇಳಿ ನಾನು ಮಹಾರಾಜರಲ್ಲಿ ಪ್ರಾರ್ಥನಾ ಮಾಡ್ತೀನಿ. ಏನು ಅಂದರೆ, ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನೇ ತನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಪ್ರಾರ್ಥನಾ ಮಾಡಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.